ಇಫ್ ಯು ಡು ನಾಟ್ ವೇಕಪ್, ನೀನು ಎಚ್ಚೆತ್ಕೊಳ್ಳದೆ ಹೋದರೆ. ಕಳ್ಳನು ಬರುವ ಹಾಗೆ ನಾನು ಬರ್ತೀನಿ. ಕಳ್ಳನು ಬರುವ ಹಾಗೆ ಅಂದರೆ ಯೇಸು ಕಳ್ಳ ಅಂತ ಅಲ್ಲ, ಅನಿರೀಕ್ಷಿತವಾಗಿ ನಾನು ಬರ್ತೀನಿ. ಅನ್ಎಕ್ಸ್ಪೆಕ್ಟೆಡ್ ಟೈಮ್, ನೀನು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಇವತ್ತು ಯೇಸು ಬರ್ತಾರೆ ಅಥವಾ ಇವತ್ತು ನಾನು ಸತ್ತೋಗ್ತೀನಿ ಅಂತ. ಯೇಸು ಹೇಳ್ತಾರೆ, ಇಫ್ ಯು ಡು ನಾಟ್ ವೇಕಪ್ ಐ ವಿಲ್ ಕಮ್ ಲೈಕ್ ಎ ಥೀಫ್ ಆ್ಯಂಡ್ ಯು ವಿಲ್ ನಾಟ್ ನೋ ಅಟ್ ವಾಟ್ ಆರ್ ಐ ವಿಲ್ ಕಮ್ ಟು ಯು. ನಾವು ಈ ವಾಹನಗಳನ್ನು ನೋಡಿದ್ದೀವಿ, ಕಾರು, ಬಸ್ಸು, ಬೈಕು, ಇದೆಲ್ಲ. ಆ ವಾಹನಗಳಲ್ಲಿ ಪ್ರಯಾಣ ಮಾಡಿದ್ದೀವಿ. ಈ ವಾಹನಗಳು ಅದು ಚಲಿಸಬೇಕಾದ್ರೆ ಅದಕ್ಕೆ ಅದರದೇ ಆದ ಒಂದು ದಾರಿ ಬೇಕು. ಏರೋಪ್ಲೇನ್ ನೋಡಿದ್ದೀವಿ, ಅದು ಕೂಡ ಚಲಿಸುತ್ತೆ, ಅದಕ್ಕೆ ಅದರದೇ ಆದ ಒಂದು ದಾರಿ ಬೇಕು, ಮಾರ್ಗ ಬೇಕು. ಅದೇ ರೀತಿ ಬೋಟ್ಗಳು, ಹಡಗು, ದೋಣಿ ಇದೆಲ್ಲ ಚಲಿಸಬೇಕಾದ್ರೆ ಅದರದೇ ಆದ ಮಾರ್ಗ ಬೇಕು. ರೈಲು, ಅದಕ್ಕೆ ಅದರದೇ ಆದ ಮಾರ್ಗ ಬೇಕು. ಪ್ರತಿಯೊಂದು ವಾಹನಕ್ಕೂ ಅದರದೇ ಆದ ರೀತಿಯ ಮಾರ್ಗ ಇದೆ ಚಲಿಸಲಿಕ್ಕೆ. ಈಗ ಒಂದು ಬೋಟನ್ನು ತಗೊಂಡು ಬಂದುಬಿಟ್ಟು ನೆಲದ ಮೇಲಿಟ್ಟರೆ ಅದು ಮುಂದಕ್ಕೆ ಹೋಗೋದಿಲ್ಲ. ಅದು ಎಷ್ಟು ಒಳ್ಳೆ ಬೋಟ್ ಆದರೂ ಕೂಡ ಅದಕ್ಕೆ ಚಲಿಸ್ಲಿಕ್ಕೆ ಆಗೋದಿಲ್ಲ. ಏರೋಪ್ಲೇನ್ನ ತಗೊಂಡೋಗಿ ನೀರಲ್ಲಿ ಇಟ್ಬಿಟ್ರೆ ಅದು ಮುಂದಕ್ಕೆ ಹೋಗೋದಿಲ್ಲ. ಅದೇ ರೀತಿ ನಾವು ಓಡಿಸುವಂಥ ಕಾರನ್ನ ತಗೊಂಡೋಗಿ ನೀರಿಗೆ ಹಾಕಿದರೆ ಅದು ಓಡೋದಿಲ್ಲ. ಪ್ರತಿಯೊಂದು ವಾಹನಗಳಿಗೂ ತನ್ನದೇ ಆದ ಒಂದು ಮಾರ್ಗ ಇದೆ. ಆ ಮಾರ್ಗದಲ್ಲೇ ಅವು ಹೋಗ್ಲಿಕ್ಕಾಗೋದು. ಅದು ಅಲ್ಲಿದ್ದರೆ ಮಾತ್ರನೇ ಅದು ಚಲಿಸುತ್ತೆ. ಹಡಗು ನೀರಲ್ಲಿದ್ದರೆ ಮಾತ್ರನೇ ಅದು ತಲುಪಬೇಕಾದ ಸ್ಥಳಕ್ಕೆ ತಲುಪುತ್ತೆ. ಅದೇ ರೀತಿಯಲ್ಲಿ ಒಂದು ಏರೋಪ್ಲೇನ್ ಗಾಳಿಯಲ್ಲಿ ಇದ್ದರೆ ಮಾತ್ರನೇ ಅದು ತಲುಪಬೇಕಾದ ಜಾಗಕ್ಕೆ ತಲುಪುತ್ತೆ. ಅದೇ ಒಂದು ಕಾರ್ ಇರ್ಬೋದು, ಬಸ್ ಇರ್ಬೋದು, ಅದು ನೆಲದಲ್ಲಿ ಅಥವಾ ರೋಡ್ನಲ್ಲಿ ಚಲಿಸಿದರೆ ಮಾತ್ರನೇ ಅದು ತಲುಪಬೇಕಾದ ಸ್ಥಳಕ್ಕೆ ತಲುಪುತ್ತೆ. ಅದೇ ರೀತಿಯಲ್ಲಿ ಕ್ರೈಸ್ತ ವಿಶ್ವಾಸಿಗಳಾದ ನಮಗೂ ಕೂಡ ಒಂದು ದಾರಿ ಇದೆ ಚಲಿಸಲಿಕ್ಕೆ. ನಾವು ಅದೇ ದಾರಿಯಲ್ಲಿ ಚಲಿಸಿದರೆ ಮಾತ್ರನೇ ನಮ್ಮ ಪ್ರಯಾಣ ಸುಖಕರವಾಗಿರುತ್ತೆ ಮತ್ತು ನಾವು ತಲುಪಬೇಕಾದ ಜಾಗಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ದರೆ ನಾವಿರ್ತೀವಿ, ಅಲ್ಲೇ ಇರ್ತೀವಿ. ಈಗ ಟ್ರೈನ್ ನೋಡಿ, ಹಳಿ ತಪ್ಪಿದ ರೈಲು ಎಲ್ಲಿರುತ್ತೆ ಕೇಳಿದ್ರೆ ಅಲ್ಲೇ ಇರುತ್ತೆ. ಹಳಿ ತಪ್ಪಿದೆ, ಅಲ್ಲೇ ಇದೆ, ಮುಂದಕ್ಕೆ ಹೋಗೋದಿಲ್ಲ. ರೈಲು ಗಾಡಿ ಮುಂದಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಹಳಿಗಳು ಬೇಕು, ರೈಲ್ವೆ ಟ್ರ್ಯಾಕ್ಸ್. ಹಳಿಯಿಂದ ಕೆಳಗಡೆ ಬಂದರೆ ಅದು ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಮ್ಮ ಜೀವನ ಕೂಡ ಎಷ್ಟೋ ಬಾರಿ ಹಳಿ ತಪ್ಪಿ ಹೋದಾಗ ಮುಂದಕ್ಕೆ ಹೋಗೋದಿಲ್ಲ. ಎಲ್ಲಿರ್ತೀವಿ ಕೇಳಿದರೆ ಅಲ್ಲೇ ಇರ್ತೀವಿ. ನಮ್ಮಲ್ಲಿ ಅನೇಕರ ಜೀವನ ಹೇಗಿದೆ ಇವತ್ತು ಅಂತ ಕೇಳಿದರೆ, ಹಳಿ ತಪ್ಪಿದ ರೈಲಿನ ಹಾಗೆ ನಮ್ಮ ಅನೇಕರ ಜೀವನ ಇದೆ. ಅಥವಾ ನಮ್ಮ ಅನೇಕರ ಕ್ರೈಸ್ತ ಜೀವನ, ನಾವು ಕ್ರೈಸ್ತರು ಅಂತ ಹೇಳ್ಕೊಳ್ತೀವಿ, ಹೌದೋ ಅಲ್ಲೋ ದೇವರಿಗೆ ಮಾತ್ರ ಗೊತ್ತು. ಏನಿವೆ, ಹಾಗೆ ಇರಲಿ, ಕ್ರೈಸ್ತರಾಗೇ ಇರೋಣ. ಆದರೆ ಹಳಿ ತಪ್ಪಿದ ಕ್ರೈಸ್ತರಾಗಿಬಿಟ್ಟಿದ್ದೀವಿ. ಅಂದರೆ ಹೋಗಬೇಕಾದ ಸ್ಥಳಕ್ಕೆ ಹೋಗ್ಲಿಕ್ಕಾಗ್ತಾ ಇಲ್ಲ, ಹೋಗಬೇಕಾದ ಸ್ಥಳಕ್ಕೆ ಹೋಗಬೇಕಾದ ರೀತಿಯಲ್ಲಿ ಹೋಗ್ಲಿಕ್ಕಾಗ್ತಾ ಇಲ್ಲ. ಎಲ್ಲ ಒಂದು ಕಡೆ ಹಳ್ಳಿ ತಪ್ಪಿ ಅಲ್ಲೇ ಇದ್ದು ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಎಲ್ಲ ಮಾಡಿಕೊಂಡು ಅಲ್ಲೇ ಇದ್ದೀವಿ. ಈ ಪ್ರಯಾಣದಲ್ಲಿ ಒಂದು ಸಂತೋಷ ಇಲ್ಲ. ಯಾಕೆ ಕೇಳಿದರೆ ಹಳಿ ತಪ್ಪೋಗ್ಬಿಟ್ಟಿದೆ. ಟ್ರ್ಯಾಕಿಂದ ಹೊರಗಡೆ ಬಂದಿದ್ದೀವಿ. ವಿ ಆರ್ ಟ್ರಾವೆಲಿಂಗ್ ಔಟ್ ಆಫ್ ಟ್ರ್ಯಾಕ್. ನಾವು ಟ್ರ್ಯಾಕಿಂದ ಹೊರಗಡೆ ಹೋಗಬೇಕಾದ ಆ ಟ್ರ್ಯಾಕಲ್ಲಿ ಹೋಗ್ತಾ ಇಲ್ಲ. ಪ್ರತಿಯೊಬ್ಬ ಕ್ರೈಸ್ತನಿಗೂ ಅಥವಾ ದೇವರ ಮಕ್ಕಳು ಎಂದು ಕರೆಯಲ್ಪಡುವ ಪ್ರತಿಯೊಬ್ಬರಿಗೂ ಕೂಡ ಹೋಗಲಿಕ್ಕೆ ಒಂದು ದಾರಿ ದೇವರಿಟ್ಟಿದ್ದಾರೆ. ಆ ದಾರಿ ನಾವು ಈ ರೀತಿ ಹೇಳ್ಬೋದು, ವಿಶ್ವಾಸದ ದಾರಿ, ವೇ ಆಫ್ ಫೇತ್. ಯಾವ ದಾರಿ? ವಿಶ್ವಾಸ ಎಂಬ ಒಂದು ದಾರಿ. ಇವತ್ತು ನಾವು ವಿಶ್ವಾಸ ಅನ್ನೋದು ಒಂದು ದಾರಿಯಾಗಿ ತೆಗೆದುಕೊಂಡು ಧ್ಯಾನ ಮಾಡೋಣ, ಆಯಿತಾ? ವಿಶ್ವಾಸ ಅನ್ನೋದು ಒಂದು ದಾರಿ. ಇಟ್ಸ್ ಅ ವೇ ಫಾರ್ ಲೈಫ್ ಆರ್ ಇಟರ್ನಲ್ ಲೈಫ್,
ಫಾರ್ ಎವ್ರಿ ಕ್ರಿಶ್ಚಿಯನ್, ಎವ್ರಿ ಚೈಲ್ಡ್ ಆಫ್ ಗಾಡ್, ಪ್ರತಿಯೊಂದು ದೇವರ ಮಗನಿಗೆ, ದೇವರ ಮಗಳಿಗೆ, ಕ್ರೈಸ್ತ ವಿಶ್ವಾಸಿಗೆ ಆ ನಿತ್ಯ ಜೀವಕ್ಕೆ, ಸ್ವರ್ಗ ರಾಜ್ಯಕ್ಕೆ ಇರುವಂಥ ಒಂದು ದಾರಿಯಾಗಿದೆ ವಿಶ್ವಾಸ ಎಂಬ ಒಂದು ದಾರಿ. ಈ ವಿಶ್ವಾಸದ ದಾರಿಯಲ್ಲಿ ನಾವು ಪ್ರಯಾಣಿಸುವಾಗ ನಮಗೆ ಸ್ವರ್ಗ ಮಾತ್ರ ಅಲ್ಲ, ನಿತ್ಯತೆ ಮಾತ್ರ ಅಲ್ಲ, ಪ್ರಯಾಣದ ಸಮಯದಲ್ಲೂ ಕೂಡ ನಮಗೆ ಕ್ರಿಸ್ತ ಯೇಸುವಿನ ಸಾನ್ನಿಧ್ಯ ಇರುತ್ತೆ. ಓಕೆ, ಆ್ಯಸ್ ಯು ವಾಕ್ ಇನ್ ದ್ಯಾಟ್ ವೇ ಆಫ್ ಫೇತ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್, ಪ್ರೆಸೆನ್ಸ್ ಆಫ್ ಜೀಸಸ್. ಎಲ್ಲಿ ವಿಶ್ವಾಸದ ದಾರಿಯಲ್ಲಿ ಚಲಿಸುವ ಪ್ರತಿಯೊಬ್ಬನಿಗೂ ಕೂಡ, ಪ್ರತಿಯೊಬ್ಬಳಿಗೂ ಕೂಡ ನಮ್ಮ ಜೀವನದಲ್ಲಿ ಕ್ರಿಸ್ತ ಯೇಸುವಿನ ಸಾನ್ನಿಧ್ಯವನ್ನು, ಅಂದರೆ ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ ಎಂಬ ಒಂದು ಅರಿವು, ಅನುಭವ ಮತ್ತು ದೈವ ಭಯ ಇದೆಲ್ಲ ನಮಗೆ ಇರುತ್ತೆ. ಆದರೆ ಇಂದು ನಾವು ನೋಡುವಾಗ ದೇವರೇ ನಮ್ಮಿಂದ ದೂರ ಹೋಗಿರೋ ಥರ ಅನ್ನಿಸ್ತಾ ಇದೆ, ದೇವರೇ ಇಲ್ವೇನು ಅಂತ ಅನ್ನಿಸ್ತಾ ಇದೆ. ಯಾಕಪ್ಪ ಇಂಥ ದಾರಿಯಲ್ಲಿ ದೇವರೇ ನಿನ್ನನ್ನು ನಡೆಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಥವಾ ದೇವರನ್ನ ಹುಡುಕೊಂಡು ನಾವೆಲ್ಲ ಹೋಗ್ತಾ ಇದ್ದೀವಿ, ಎಷ್ಟು ಹುಡುಕಿದ್ರೂ ಕೂಡ ದೇವರು ಸಿಗ್ತಾ ಇಲ್ಲ. ಆದ್ದರಿಂದ ನಾವೇನು ಮಾಡ್ತೀವಿ, ಎಲ್ಲೆಲ್ಲೋ ಅಲೆಮಾರಿಗಳ ಥರ ಅಲದು ಕೊನೆಗೆ ಮಾಟ, ಮಂತ್ರ, ವಿಗ್ರಹಾರಾಧನೆ, ಇನ್ನೂ ಬೇರೆ ಬೇರೆ ಏನೇನೋ ಮಾಡಿಕೊಂಡು ನಮ್ಮ ಈ ಜೀವನವನ್ನು ಜೀವಿಸ್ತೀವಿ. ಕಾರಣ ಏನು ಅಂತ ಕೇಳಿದರೆ, ಹಳಿ ತಪ್ಪೋಗ್ಬಿಟ್ಟಿದೆ, ಆ ಟ್ರ್ಯಾಕಿಂದ ಔಟ್ ಆಗಿಬಿಟ್ಟಿದೆ. ನಾವು ಹೋಗಬೇಕಾದ ದಾರಿ ವಿಶ್ವಾಸದ ದಾರಿ, ವೇ ಆಫ್ ಫೇತ್, ವಿಶ್ವಾಸದ ದಾರಿ. ಈ ದಾರಿಯನ್ನು ನಮಗೆ ಯಾರು ತಿಳಿಸಿಕೊಡ್ತಾರೆ ಕೇಳಿದರೆ, ದೇವರೇ ತಿಳಿಸಿಕೊಡ್ತಾರೆ. ಹೇಗೆ ತಿಳಿಸ್ಕೊಡ್ತಾರೆ? ಅವರ ವಾಕ್ಯದ ಮುಖಾಂತರ. He will teach that way through His word. ಈ ವಿಶ್ವಾಸದ ದಾರಿಯನ್ನು ನಮಗೆ ತಿಳಿಸಿಕೊಡುವವರು ದೇವರೇ, ಪವಿತ್ರಾತ್ಮರೇ. ಮನುಷ್ಯನಿಗೆ ಹೇಳ್ಕೊಡ್ಲಿಕ್ಕಾಗೋದಿಲ್ಲ. ವಿಶ್ವಾಸದ ದಾರಿ ಮನುಷ್ಯನಿಗೆ ಹೇಳ್ಕೊಡ್ಲಿಕ್ಕಾಗೋದಿಲ್ಲ. ಮನುಷ್ಯರಿಗೆ ಹೇಳ್ಕೊಡ್ಲಿಕ್ಕಾಗುವಂಥದ್ದು ಲೋಕದ ದಾರಿ, ಲೋಕದ ದಾರಿ, ಪಾಪದ ದಾರಿ, ನರಕಕ್ಕೆ ಕೊಂಡೊಯ್ಯುವ ದಾರಿ. ಅದು ಯಾರಿಗೆ ಬೇಕಾದರೂ ಹೇಳ್ಕೊಡ್ಬೋದು. ಈ ಪ್ರಪಂಚದಲ್ಲಿರ್ತಕ್ಕಂಥ ಮನುಷ್ಯರಿಗೆ ಮಾನುಷಿಕವಾದ, ಪ್ರಾಪಂಚಿಕವಾದ ಒಂದು ದಾರಿಯನ್ನು ಹೇಳ್ಕೊಡ್ಲಿಕ್ಕಾಗುತ್ತೆ. ಸ್ವರ್ಗಕ್ಕೆ ಕೊಂಡೊಯ್ಯುವ ದಾರಿಯನ್ನು ಸ್ವರ್ಗದಿಂದ ಬಂದಾತನಿಗೆ ಮಾತ್ರನೇ ಹೇಳ್ಕೊಡ್ಲಿಕ್ಕಾಗುತ್ತೆ. ಸ್ವರ್ಗದಿಂದ ಇಳಿದು ಬಂದಾತನು ಯಾರು ಕೇಳಿದರೆ, ಯೇಸು ಕ್ರಿಸ್ತರು, ದೇವರು. ಆದ್ದರಿಂದ ದೇವರ ದಾರಿ ಅಥವಾ ಸ್ವರ್ಗಕ್ಕೆ ಕೊಂಡೊಯ್ಯುವ ದಾರಿ, ದೇವರ ಸಂಬಂಧದಲ್ಲಿ ನಡೆಯುವಂಥ ದಾರಿಯನ್ನು ನಮಗೆ ಹೇಳಿಕೊಡುವವರು ಅವರೇ ಆಗಿದ್ದಾರೆ. ಹೇಗೆ ಹೇಳ್ಕೊಡ್ತಾರೆ? ಅವರ ವಾಕ್ಯದ ಮುಖಾಂತರ ಹೇಳ್ಕೊಡ್ತಾರೆ. ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ 48ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಓದ್ತೀವಿ. ಐಸಾಯ 48, ಯೆಶಾಯ ಪ್ರವಾದಿಯ ಪುಸ್ತಕ 48ನೇ ಅಧ್ಯಾಯ, 48ನೇ ಅಧ್ಯಾಯದಲ್ಲಿ 17ನೇ ವಚನ. ಯೆಶಾಯ 48:17. ನಿನ್ನ ಜೀವೋದ್ಧಾರಕನು, ಇಸ್ರಾಯೇಲಿನ ಪರಮ ಪಾವನನೂ ಆದ ಸರ್ವೇಶ್ವರ ಸ್ವಾಮಿಯೇ ನುಡಿದಿಹನು. ನೋಡಿ, ಒಂದು ಇಂಟ್ರಡಕ್ಷನ್ ಕೊಡ್ತಾ ಇದ್ದಾರೆ. ಇದನ್ನು ಯಾರು ಹೇಳ್ತಾ ಇದ್ದಾರೆ ಅಂದರೆ, ಇದನ್ನು ಯೆಶಾಯ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇಲ್ಲ, ಯೆರೆಮೀಯ ಪ್ರವಾದಿ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇಲ್ಲ, ಅಥವಾ ಇನ್ಯಾರೋ ಒಬ್ಬ ಬೋಧಕ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, Thus says the Lord your Redeemer, the Holy One of Israel. ನಿನ್ನ ಜೀವೋದ್ಧಾರಕನು, ನಿನ್ನ ಉದ್ಧಾರಕನು, ಇಸ್ರಾಯೇಲಿನ ಪರಮ ಪಾವನನೂ ಆದ ದೇವರು ನುಡಿಯುವಂಥ ಮಾತಿದು. ಮನುಷ್ಯನ ಮಾತಲ್ಲ, ದೇವರು ನುಡಿಯುವಂಥ ಮಾತು. ಯಾರ ಮಾತು? ದೇವರು ನುಡಿಯುವಂಥ ಮಾತು. ದೇವರು ನಮಗೆ ನುಡಿತಾರೆ, ನಾವು ಅದನ್ನು ಮಾಡಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ದೇವರಿಗೆ ಹೇಳೋದು ಮಾತ್ರ ಕೆಲಸ. ಹೇಳಿ ಆದಮೇಲೆ ಬಾಕಿ ನಮಗೆ ಬಿಟ್ಟಿದ್ದು. ನಾವು ಮಾಡಿದ್ರೆ ಆಶೀರ್ವಾದ, ಮಾಡದೇ ಇದ್ದರೆ ಆಶೀರ್ವಾದ ಇಲ್ಲ. ದೇವರು ಹೇಳ್ತಾರೆ ಏನು ಮಾಡಬೇಕು ಅಂತ ಅಥವಾ ಏನು ಮಾಡಬಾರ್ದು ಅಂತ. ಅದ್ರ ಪ್ರಕಾರ ನಡ್ಕೊಂಡ್ರೆ
ಆಶೀರ್ವಾದ ಇದೆ, ಅದರ ಪ್ರಕಾರ ನಡ್ಕೊಳ್ದೇ ಹೋದರೆ ಅಥವಾ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ದೇವರಿಟ್ಟಿರ್ತಕ್ಕಂಥ ಆಶೀರ್ವಾದವನ್ನು ನಾವು ಕಳ್ಕೊಳ್ತೀವಿ ಅಷ್ಟೇ. ಎಲ್ಲದಕ್ಕಿಂತ ದೊಡ್ಡ ಆಶೀರ್ವಾದ ಯೇಸು, ಎಲ್ಲದಕ್ಕಿಂತ ದೊಡ್ಡ ಆಶೀರ್ವಾದ ನಿತ್ಯ ಜೀವ. ಅದನ್ನು ಎಷ್ಟೋ ಜನ ಕ್ರೈಸ್ತರು ಇವತ್ತು ಕಳ್ಕೊಂಡವರಾಗಿ ಬದುಕ್ತಾ ಇದ್ದಾರೆ. ಯೇಸು ಇಲ್ಲ ಲೈಫಲ್ಲಿ, ಯೇಸು ಬಿಟ್ಟು ಬಾಕಿ ಎಲ್ಲ ಇದೆ, ಏನೂ ಪ್ರಯೋಜನ ಇಲ್ಲ. ಇರಬೇಕಾಗಿದ್ದು ಇಲ್ಲ, ಇರಬಾರದೆಲ್ಲ ಇದೆ. ಕಾರಣ ಏನು ಕೇಳಿದರೆ, ದೇವರ ದಾರಿಯನ್ನು ಬಿಟ್ಟು ಮನುಷ್ಯರು ಹೇಳುವ ದಾರಿಯಲ್ಲಿ ಅಥವಾ ನಮ್ಮ ಮನಸ್ಸು ಏನು ಹೇಳುತ್ತೋ ಅದರ ಪ್ರಕಾರ ನಾವು ಹೋಗ್ತಾ ಇದ್ದೀವಿ. ಮನುಷ್ಯರಿಗೆ ಬೇಜಾರಾಗಬಾರ್ದು ಮತ್ತು ನನಗೆ ಕಷ್ಟ ಆಗಬಾರ್ದು, ಸುಖ ಆಗಬೇಕು. ಅದಕ್ಕೋಸ್ಕರ ನಾವು ನಮ್ಮ ದಾರಿಯಲ್ಲಿ ಅಥವಾ ಲೋಕದ ದಾರಿಯಲ್ಲಿ, ಪಾಪದ ದಾರಿಯಲ್ಲಿ, ಪಾಪದ ದಾರಿ ಅಂದರೆ ಯಾವುದು ಗೊತ್ತಾ? ನನ್ನ ದಾರಿನೇ ಪಾಪದ ದಾರಿ, ಮನುಷ್ಯರು ಹೇಳೋ ದಾರಿನೇ ಪಾಪದ ದಾರಿ. ಪಾಪದ ದಾರಿ ಅಂದ ತಕ್ಷಣ ಏನೋ ನೀನು ಹೋಗಿ ಕೊಲೆ ಮಾಡಾಯ್ತಾ ಅಂತ ಹೇಳಿದರೆ ನೀನು ಹೋಗಿ ಕೊಲೆ ಮಾಡೋದು ಮಾತ್ರ ಅಲ್ಲ, ಮನುಷ್ಯರು ಹೇಳುವ ದಾರಿ ಎಲ್ಲ ಪಾಪದ ದಾರಿಗಳೇ. ನಮ್ಮ ಸ್ವಂತ ಬುದ್ಧಿ ಹೇಳುತ್ತಲ್ವಾ, ಅದೆಲ್ಲ ಪಾಪದ ದಾರಿಗಳೇ. ದಟ್ ಈಸ್ ಕಾಲ್ಡ್ ಡಿಸೆಪ್ಷನ್ ಆಫ್ ಸಿನ್. ಪಾಪದ ವಂಚನೆ ಅಂದರೆ ಅದೇನೆ. ನಮಗದು ಸರಿ ಅನಿಸುತ್ತೆ, ನಮಗದು ಒಳ್ಳೇದು ಅನಿಸುತ್ತೆ, ಆದರೆ ಅದು ಒಳ್ಳೇದಲ್ಲ ಪ್ರಿಯರೇ. ನಮ್ಮ ಈ ತಲೆ ಒಳಗಡೆ ಬರುವುದು ಒಳ್ಳೆಯದಲ್ಲ, ದೇವರ ಬಾಯಿಯಿಂದ ಬರೋದು ಮಾತ್ರನೇ ಒಳ್ಳೆಯದು. ಅದರಿಂದ ವಾಕ್ಯ ಹೇಳುತ್ತೆ, ನಿನಗೆ ಕ್ಷೇಮಕರವಾದ ಮಾರ್ಗವನ್ನು ಬೋಧಿಸುವವನು, ನೀ ಹೋಗಬೇಕಾದ ಹಾದಿಯಲ್ಲಿ ನಡೆಸುವವನೂ ಆದಂತಹ ಸರ್ವೇಶ್ವರ ಸ್ವಾಮಿ ದೇವರು ನಾನು. ಎಷ್ಟೋ ಚೆನ್ನಾಗಿರುತ್ತಿತ್ತು ನೀ ನನ್ನ ಆಜ್ಞೆಗಳನ್ನು ಪಾಲಿಸಿದ್ದರೆ, ಇರುತ್ತಿತ್ತು ನಿನಗೆ ಸುಖ ಶಾಂತಿ ಮಹಾನದಿಯಂತೆ, ನಿನ್ನ ಸತ್ಯಸಂಧತೆ ಸಮುದ್ರ ಅಲೆಗಳಂತೆ. ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ. ಐ ಆಮ್ ದ ಲಾರ್ಡ್ ಯುವರ್ ಗಾಡ್ ಹೂ ಟೀಚಸ್ ಯು ಫಾರ್ ಯುವರ್ ಓನ್ ಗುಡ್, ಹೂ ಲೀಡ್ಸ್ ಯು ಇನ್ ದ ವೇ ಯು ಶುಡ್ ಗೋ. ನಿನಗೆ ಕ್ಷೇಮಕರವಾದ ದಾರಿಯನ್ನು ಬೋಧಿಸುವವನು ನಾನು. ಬೋಧಿಸಿ ಆ ದಾರಿಯಲ್ಲಿ ನಡೆಸುವವನು ನಾನೇ. ಬೋಧಿಸಿ ಬಿಡುವ ದೇವರಲ್ಲ, ಬೋಧಿಸಿ ನಡೆಸುವ ದೇವರು. ನಮಗನ್ಸುತ್ತೆ ದೇವರು ದಿನಾ ವಾಕ್ಯ ಕೊಡ್ತಾನೇ ಇದ್ದಾರೆ, ಯಾಕೆ ನಮ್ಮನ್ನು ನಡೆಸ್ತಾ ಇಲ್ಲ? ವಾಕ್ಯ ಕೇಳಿಸ್ಕೊಳ್ತಾನೆ ಇದ್ದೀವಿ. ಎವ್ರಿ ಡೇ ಗಾಡ್ ಈಸ್ ಗಿವಿಂಗ್ ಅಸ್ ಹಿಸ್ ವರ್ಡ್. ಪ್ರತಿದಿನ ದೇವರು ಅವರ ವಾಕ್ಯಗಳನ್ನು ನಮಗೆ ಕೊಡ್ತಾನೇ ಇದ್ದಾರೆ. ಆನ್ಲೈನಲ್ಲಿ ನೋಡ್ತೀವಿ, ವೆಬ್ ಎಕ್ಸ್ ಆ್ಯಪಲ್ಲಿ ಪ್ರತಿದಿನ ಜಾಯ್ನ್ ಆಗಿ ವಾಕ್ಯ ಕೇಳಿಸ್ಕೊಳ್ತಾನೆ ಇದ್ದೀವಿ. ಈಗಲೂ ಕೂಡ ಎಷ್ಟೋ ಜನ ನೀವು ಕೇಳಿಸ್ಕೊಳ್ತಾ ಇದ್ದೀರಿ ಆನ್ಲೈನಲ್ಲಿ. ಯೂಟ್ಯೂಬಲ್ಲಿ ಕೆಲವರು ವಾಚ್ ಮಾಡ್ತೀರಿ, ಅಲ್ಲೂ ಕೂಡ ವಾಕ್ಯ ಕೇಳಿಸ್ಕೊಳ್ತೀರಿ. ಫೇಸ್ಬುಕ್ಕಲ್ಲಿ ನೀವು ಅಲ್ಲಿ ವಾಕ್ಯ ಕೇಳಿಸ್ಕೊಳ್ತೀರಿ, ಝೂಮಲ್ಲಿ ಕೇಳಿಸ್ಕೊಳ್ತೀರಿ, ಗೂಗಲ್ ಮೀಟಲ್ಲಿ ಕೇಳಿಸ್ಕೊಳ್ತೀರಿ, ಇನ್ನು ಲೈವ್ ಆಗಿ ಬಂದು ಕುತ್ಕೊಂಡು ನಿಂತ್ಕೊಂಡು ಕೇಳಿಸ್ಕೊಳ್ತೀರಿ, ಮಲ್ಕೊಂಡು ಕೇಳಿಸ್ಕೊಳ್ತೀರಿ. ವಾಕ್ಯ ಕೇಳಿಸ್ಕೊಳ್ಳೋದ್ರಲ್ಲಿ ಏನೂ ಕಡಿಮೆ ಇಲ್ಲ. ನಾವೆಲ್ಲರೂ ಕೇಳಿಸ್ಕೊಳ್ತಾ ಇದ್ದೀವಿ. ದೇವರು ನಮ್ಮ ಜೊತೆಗೆ ಮಾತಾಡ್ತಾನೆ ಇದ್ದಾರೆ. ಆದರೆ ಯಾಕೆ ದೇವರು ಮತ್ತೆ ನಡೆಸ್ತಾ ಇಲ್ಲ? ನಿನಗೆ ಕ್ಷೇಮಕರವಾದ ಮಾರ್ಗವನ್ನು ಬೋಧಿಸುವವನು, ನೀ ಹೋಗಬೇಕಾದ ದಾರಿಯಲ್ಲಿ ನಡೆಸುವವನು ಅಂತ ಹೇಳಿದಾರಲ್ವಾ. ಈಗ ಬೋಧನೆ ಮಾಡ್ತಾ ಇದ್ದಾರೆ, ಯಾಕೆ ನಡೆಸ್ತಾ ಇಲ್ಲ? ಹಾಗಾದರೆ ಯಾಕೆ ನಡೆಸ್ತಾ ಇಲ್ಲ ಕೇಳಿದರೆ, ದೇವರ ಮಾತಲ್ಲಿ ನಮಗೆ ನಂಬಿಕೆ ಇಲ್ಲ. ದೇವರ ಮಾತಲ್ಲಿ ನಂಬಿಕೆ ಇಲ್ಲದವನನ್ನು ದೇವರು ನಡೆಸಲ್ಲ. ನೆನ್ಪಿಟ್ಕೊಳ್ಳಿ. ಚರ್ಚಿಗೆ ಬಂದು ಹೋದ ತಕ್ಷಣ ದೇವರು ನಡೆಸ್ತಾರಂತ ತಪ್ಪು ತಿಳ್ಕೊಬೇಡಿ, ನಡೆಸಲ್ಲ. ಬೈಬಲ್ ಓದಿದ ತಕ್ಷಣ ದೇವರು ನಡೆಸ್ತಾರೆ ಅಂತ ತಪ್ಪಾಗಿ ತಿಳ್ಕೊಬೇಡಿ, ದೇವರು ನಡೆಸಲ್ಲ. ಪ್ರಬೋಧನೆ ಮಾಡಿದ ತಕ್ಷಣ ದೇವರು ನಡೆಸ್ತಾರೆ ಅಂತ ನಾನು ತಿಳ್ಕೊಂಡ್ರೆ ನಾನು ಮೂರ್ಖನಾಗ್ತೀನಿ, ನಡೆಸಲ್ಲ. ನಾವೇನೋ ಒಂದಿಷ್ಟು ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ನಮ್ಮನ್ನು ನಡೆಸಿಬಿಡ್ತಾರೆ ಅಂತ ತಿಳ್ಕೊಂಡ್ರೆ ಮೂರ್ಖತನ ಆಗುತ್ತೆ, ಖಂಡಿತ ನಡೆಸಲ್ಲ. ಅಥವಾ ನಾವೇನೋ ಒಂದಿಷ್ಟು ಡೊನೇಷನ್ ಕೊಟ್ಟರೆ, ದಾನ ಧರ್ಮ ಮಾಡಿದರೆ ದೇವರು ನಡೆಸ್ತಾರೆ ಅಂತ ತಿಳ್ಕೊಂಡ್ರೆ ಅದು ಮುಟ್ಟಾಳ್ತನ ಆಗುತ್ತೆ, ದೇವರು ನಡೆಸಲ್ಲ. ಧ್ಯಾನಕ್ಕೆ ಹೋಗಿ ಬಂದುಬಿಟ್ರೆ ದೇವರು ನಡೆಸ್ತಾರೆ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಹಾಗಾದರೆ ದೇವರು ನನ್ನನ್ನು ನಡೆಸ್ತಾ ಇಲ್ಲ. ಹಾಗಾದರೆ ನಡೆಸಬೇಕಾದ್ರೆ ಏನು ಮಾಡಬೇಕು? ನನಗೆ ಏನು ದೇವರು ಬೋಧನೆ ಮಾಡಿದ್ದಾರೋ ಕ್ಷೇಮಕರವಾದ ಮಾರ್ಗವನ್ನು, ಆ
ವಾಕ್ಯವನ್ನು ನಾನು ಅನುಸರಣೆ ಮಾಡಬೇಕು. ಅದೇ ವಾಕ್ಯ, ಎಷ್ಟೋ ಚೆನ್ನಾಗಿರುತ್ತಿತ್ತು ನೀ ನನ್ನ ಆಜ್ಞೆಗಳನ್ನು ಪಾಲಿಸಿದ್ದರೆ. ಎಷ್ಟೋ ಚೆನ್ನಾಗಿರುತ್ತಿತ್ತು. Oh, that you had paid attention to my commandments. Then your prosperity would have been like a river and your success like the waves of the sea. ನಿನ್ನ ಜೀವಿತದಲ್ಲಿ ಒಂದು ಸ್ವರ್ಗೀಯವಾದ ಸಮಾಧಾನ ಸಿಗ್ತಾ ಇತ್ತು ಸಹೋದರ. ಅದೇ ಬೇಕಾಗಿರೋದು ಇವತ್ತು. ಒಂದು ಸ್ವರ್ಗೀಯವಾದ, ಒಂದು ದೈವಿಕವಾದ, ಆತ್ಮಿಕವಾದ ಒಂದು ಸಮೃದ್ಧಿ ಸಿಗ್ತಾ ಇತ್ತು. ಅದೇ ಇವತ್ತು ಬೇಕಾಗಿರೋದು. ಈ ಟ್ರ್ಯಾಕಿಂದ ಟ್ರೈನ್ ಹೊರಗಡೆ ಹೋದರೆ ಅದು ಅಲ್ಲೇ ಇರುತ್ತೆ. ಹಾಗೆ ನಮ್ಮಲ್ಲಿ ಎಷ್ಟೋ ಜನರ ಜೀವನ ಫ್ರೀಸ್ ಆಗಿಬಿಟ್ಟಿದೆ ಅಥವಾ ಸೀಸ್ ಆಗಿಬಿಟ್ಟಿದೆ. ಎಷ್ಟೋ ವರ್ಷಗಳಿಂದ ನಮ್ಮಲ್ಲಿ ಅನೇಕರ ಜೀವನ ಸೀಸ್ ಆಗಲ್ಲೇ ನಿಂತ್ಕೊಂಡ್ಬಿಟ್ಟಿದೆ, ಮುಂದಕ್ಕೆ ಹೋಗ್ತಾ ಇಲ್ಲ. ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀವಿ, ಆದರೆ ದೇವರ ನಡೆಸುವಿಕೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಐ ಕ್ಯಾನ್ ಹಿಯರ್ ದ ವರ್ಡ್ ಆಫ್ ಗಾಡ್, ಬಟ್ ಐ ಆಮ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಲೀಡಿಂಗ್ ಆಫ್ ಗಾಡ್ ಇನ್ ಮೈ ಲೈಫ್. ದೇವರ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀವಿ, ಅರ್ಥ ಆಗ್ತಾ ಇದೆ, ಆದರೆ ದೇವರ ನಡೆಸುವಿಕೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ದೇವರ ನಡೆಸುವಿಕೆ ನನ್ನ ಲೈಫಲ್ಲಿ ನನಗೆ ಅನುಭವ ಆಗ್ತಾ ಇಲ್ಲ, ಅಥವಾ ದೇವರ ನಡೆಸುವಿಕೆಗೆ ನಾನು ಯಾಕೆ ಒಳಗಾಗ್ತಾ ಇಲ್ಲ? ಯಾಕೆ ಅಂದರೆ ಅವರ ಆಜ್ಞೆಗಳನ್ನು ನಾನು ಅನುಸರಣೆ ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಒಬೇಯಿಂಗ್ ದ ಕಮ್ಯಾಂಡ್ಮೆಂಟ್ಸ್ ಆಫ್ ಗಾಡ್. ದೇವರು ನನಗೆ ಕೊಡುವಂಥ ಆಜ್ಞೆ, ಇನ್ಸ್ಟ್ರಕ್ಷನ್ಸ್, ಅದನ್ನು ನಾನು ಪಾಲಿಸ್ತಾ ಇಲ್ಲ. ಪಾಲಿಸೋದಾಗಿದ್ದರೆ ಆ ದೇವರು ನಮ್ಮ ಜೊತೆಯಲ್ಲಿದ್ದು ನಡೆಯುವುದನ್ನು ನಮಗೆ ಖಂಡಿತವಾಗಲೂ ಅನುಭವಿಸ್ಲಿಕ್ಕಾಗ್ತದೆ. ಆಗ ದುಃಖ ಆನಂದವಾಗಿ ಮಾರ್ಪಾಡಾಗುತ್ತೆ. ಭಯ ಇಲ್ಲದೆ ನಡಿಲಿಕ್ಕಾಗ್ತದೆ, ಪ್ರೀತಿಯಲ್ಲಿ ನಡಿಲಿಕ್ಕಾಗ್ತದೆ, ಪರಿಶುದ್ಧತೆಯಲ್ಲಿ ನಡಿಲಿಕ್ಕಾಗ್ತದೆ, ಸಮಾಧಾನದಲ್ಲಿ ನಡಿಲಿಕ್ಕಾಗ್ತದೆ, ಸಂತೋಷವಾಗಿ ನಡಿಲಿಕ್ಕಾಗ್ತದೆ. ಆದರೆ ಇವತ್ತು ಪ್ರಾರ್ಥನೆ ಮಾಡ್ತೀವಿ, ದುಃಖ ಹೋಗ್ತಾ ಇಲ್ಲ. ಚರ್ಚಿಗೆ ಹೋಗ್ತೀವಿ, ಕೋಪ ಹೋಗ್ತಾ ಇಲ್ಲ. ಬೈಬಲ್ ಓದ್ತೀವಿ, ಲಸ್ಟ್, ದುರಿಚ್ಛೆಗಳು ಹೋಗ್ತಾ ಇಲ್ಲ. ಧ್ಯಾನಗಳಿಗೆ ಹೋಗ್ತಾ ಬರ್ತಾ ಇರ್ತೀವಿ, ಕ್ಷಮೆ ಕೊಡಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು? ದೇವರ ಆಜ್ಞೆಯನ್ನು ನಾವು ಅನುಸರಣೆ ಮಾಡ್ತಾ ಇಲ್ಲ. ಅವರ ಆ ಒಂದು ಪ್ರೀತಿಯ ಸಾನ್ನಿಧ್ಯ ಅಥವಾ ಪೋಷಣೆ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲ. ಇದೇ ರೀತಿಯ ವಾಕ್ಯ ಕೀರ್ತನೆಗಳ ಪುಸ್ತಕ 32ರಲ್ಲೂ ಕೂಡ ಇದೆ. Psalm 32 verse 8. ಕೀರ್ತನೆ 32 ವಚನ 8. ಕೀರ್ತನೆಗಳ ಪುಸ್ತಕ. ಪ್ರಭು ಇಂತೆಂದರು, ಕಲಿಸುವೆನು, ನಾನಿನಗೆ ತಿಳಿಸುವೆನು ಸನ್ಮಾರ್ಗವನ್ನು, ಕಟಾಕ್ಷಿಸಿ ನಿನ್ನನ್ನು ಈವೆನು ಸದಾಲೋಚನೆಯನ್ನು. ಎಷ್ಟು ಚೆನ್ನಾಗಿದೆ ವಾಕ್ಯ ಅಲ್ವಾ? ಐ ವಿಲ್ ಇನ್ಸ್ಟ್ರಕ್ಟ್ ಯು ಆ್ಯಂಡ್ ಟೀಚ್ ಯು ದ ವೇ ಯು ಶುಡ್ ಗೋ. ಅದರ ಅರ್ಥ ಏನು ಗೊತ್ತಾ? ಯು ಡೋಂಟ್ ಹ್ಯಾವ್ ಟು ಬಿ ವರಿಡ್. ನೀನು ವರಿ ಮಾಡ್ಕೋಬೇಡ, ನೀನು ಚಿಂತೆ ಮಾಡಬೇಡ. ಹೇಗೆ ಬದುಕಲಿ, ಹೇಗೆ ಮುಂದಕ್ಕೆ ಹೋಗಲಿ, ನೀನು ಇಷ್ಟು ದಿವಸ ಮುಂದೆ ಹೋಗಿದ್ದು ಸಾಕು. ಹಳ್ಳಕ್ಕೆ ಬಿದ್ದಿದ್ದು ಸಾಕು, ಜೀವನ ಹಾಳು ಮಾಡ್ಕೊಂಡಿದ್ದು ಸಾಕು, ನೆಮ್ಮದಿ ಹಾಳು ಮಾಡ್ಕೊಂಡಿದ್ದು ಸಾಕು, ಸಾಲ ಹೊತ್ಕೊಂಡಿದ್ದು ಸಾಕು, ರೋಗಿ ಆಗಿದ್ದು ಸಾಕು, ಪಾಪದ ಗುಲಾಮತನಕ್ಕೆ ಸಿಕ್ಕಾಕೊಂಡು ಅನೇಕ ಅಡಿಕ್ಷನ್ಸ್ಗೆ ಒಳಗಾಗಿದ್ದು ಸಾಕು, ಕುಡುಕುತನದಲ್ಲಿ ಬಿದ್ದಿದ್ದು ಸಾಕು, ಮಾಟ ಮಂತ್ರಕ್ಕೆ ಹೋಗಿದ್ದು ಸಾಕು, ದ್ವೇಷ ಅಸೂಯೆಯಿಂದ ತುಂಬಿಸಿಕೊಂಡಿದ್ದು ಸಾಕು, ಎಲ್ಲ ಸಾಕು. ಸ್ಟಾಪ್ ಇಟ್. ದೇವರು ಹೇಳ್ತಾರೆ, ಐ ವಿಲ್ ಇನ್ಸ್ಟ್ರಕ್ಟ್ ಯು ಆ್ಯಂಡ್ ಟೀಚ್ ಯು ದ ವೇ ಯು ಶುಡ್ ಗೋ. ನಾನು ನಿನಗೆ ಕಲಿಸ್ಕೊಡ್ತೀನಿ, ಮತ್ತು ನಿನಗೆ ಹೇಳ್ಕೊಡ್ತೀನಿ. ನಿನಗೆ ಕಲಿಸಿ, ನಿನಗೆ ಅರ್ಥ ಮಾಡಿಸಿ, ನಿನಗೆ ಹೇಳ್ಕೊಡ್ತೀನಿ ನೀನು ಯಾವ ದಾರಿಯಲ್ಲಿ ಹೋಗಬೇಕು ಅಂತ. ಎಷ್ಟು ಒಳ್ಳೆಯ ದೇವರು! ಆ ರೀತಿ ನಮಗೆ ಪ್ರಪಂಚದಲ್ಲಿ ಯಾರೂ ಸಿಗಲ್ಲ. ಆದರೆ ಮುಂದಿನ ವಾಕ್ಯ ಹೇಳುತ್ತೆ, ಏನಂತ ಹೇಳ್ತಾರೆ? ಐ ವಿಲ್ ಕೌನ್ಸಿಲ್ ಯು ವಿತ್ ಮೈ ಐ ಅಪಾನ್ ಯು. ಕಟಾಕ್ಷಿಸಿ ನಿನ್ನನ್ನು ಈವೆನು ಸದಾಲೋಚನೆಯನ್ನು, ಅಥವಾ ನನ್ನ ಕಣ್ಣುಗಳು ಸದಾ ನಿನ್ನನ್ನು
ನೋಡುವ ಹಾಗೆ ನಾನು ಇರ್ತೀನಿ ನಿನ್ನ ಜೊತೆಯಲ್ಲಿ ಅಂತ. ಐ ವಿಲ್ ಕೌನ್ಸಿಲ್ ಯು ವಿತ್ ಮೈ ಐ ಅಪಾನ್ ಯು. ಈ ಕೌನ್ಸಿಲ್ ಅಂತ ಇದೆಯಲ್ಲ, ಕೌನ್ಸಿಲಿಂಗ್ ಅಂತ ಕೇಳಿಸ್ಕೊಂಡಿದ್ದೀರಿ ನೀವಲ್ವಾ? ಕೌನ್ಸಿಲಿಂಗ್ ಅಂದರೆ ಅಲ್ಲಿ ಯಾರು ಇರಬೇಕು? ಒಬ್ರು ಇರಬೇಕಾ, ಇಬ್ಬರು ಇರಬೇಕಾ? ಇಬ್ಬರು ಇರಬೇಕಲ್ವಾ? ಎರಡು ಪಾರ್ಟಿ ಇರಬೇಕು. ಒಂದು ಕೌನ್ಸಿಲರ್ ಇರಬೇಕು, ಕೌನ್ಸಿಲಿಂಗ್ ಕೊಡುವಂಥವ್ರು ಇರಬೇಕು ಅಲ್ವಾ? ಇನ್ನೊಬ್ಬರು ಕೌನ್ಸಿಲಿಂಗ್ ಅಥವಾ ಆ ಕೌನ್ಸಿಲಿಂಗ್ ತೆಗೆದುಕೊಳ್ಳುವವರು ಇರಬೇಕು. ಒಂದು ಕೊಡುವವರು ಇರಬೇಕು, ಇನ್ನೊಂದು ತೆಗೆದುಕೊಳ್ಳೋರು ಇರಬೇಕು. ಹಾಗಾದರೆ ನಾವು ದೇವರ ಜೊತೆ ಕೂತ್ಕೋಬೇಕು. ಕೌನ್ಸಿಲಿಂಗ್ ಹೇಗೆ ಸಿಗುತ್ತೆ? ಈಗ ನನಗೇನೋ ಒಂದು ಲೈಫಲ್ಲಿ ಪ್ರಾಬ್ಲಮ್ ಇದೆ, ಯಾವುದೋ ಒಂದು ಧ್ಯಾನ ಕೇಂದ್ರಕ್ಕೆ ಹೋಗ್ತೀನಿ, ಅಲ್ಲಿ ಯಾರೋ ಹೇಳ್ತಾರೆ ಒಂದು ಕೌನ್ಸಿಲರ್ ಇದ್ದಾರೆ, ಅವ್ರ ಹತ್ರ ನೀವು ಹೋದರೆ ನಿಮಗೆ ಪರಿಹಾರ ಕೊಡ್ತಾರೆ ಅಂತ. ಎಲ್ಲ ಶುದ್ಧವಾದ ಸುಳ್ಳು. ಪರಿಹಾರ ಎಲ್ಲೂ ಯಾವ ಕೌನ್ಸಿಲರು ಕೊಡೋದಿಲ್ಲ. ಇರೋ ಪ್ರಾಬ್ಲಮ್ನ ಇನ್ನೂ ಕಾಂಪ್ಲಿಕೇಟೆಡ್ ಮಾಡಿ ಕಳಿಸ್ತಾರೆ ಅಷ್ಟೇ. ಇವತ್ತಿನ ಪರಿಸ್ಥಿತಿಲಿ ಹೋದರೆ ಎಲ್ಲ ಒಂದು ರೀತಿ ನಾಟಕನೇ, ಬಿಸ್ನೆಸ್ಸೇ ನಡೀತಾ ಇರೋದು ಹೆಚ್ಚು. ಹಾಗಂತ ಒಳ್ಳೆ ಪವಿತ್ರಾತ್ಮ ಭರಿತವಾದ ಆಧ್ಯಾತ್ಮಿಕ ಸಮಾಲೋಚನೆ ಕೊಡುವವರು ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಇದ್ದಾರೆ, ಖಂಡಿತವಾಗಲೂ ಇದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿಗೆ ನಾವು ನೋಡುವಾಗ ಹೆಚ್ಚಿನ ಕಡೆಗಳಲ್ಲಿ ಎಲ್ಲ ಡೂಪ್ಲಿಕೇಟ್ಗಳೇ ಸಿಗೋದು, ಎಲ್ಲ ಬಿಸ್ನೆಸ್ ಮೈಂಡೆಡೇ ಸಿಗೋದು. ನಿಮ್ಮನ್ನ ದೋಚಿ ಕಳಿಸ್ತಾರಷ್ಟೇ. ಅವ್ರಿಗೆ ನೀವು ಕೌನ್ಸಿಲಿಂಗ್ ಕೊಟ್ಟು ಬರಬೇಕಾಗತ್ತೆ. ಅವ್ರ ಪರಿಸ್ಥಿತಿನೇ ಕಷ್ಟದಲ್ಲಿದೆ ಎಷ್ಟೋ ಜನರದ್ದು. ಯಾಕೆ ಅಂದರೆ ಆತ್ಮಿಕವಾದೊಂದು ಜನ್ಮ ಇಲ್ಲ, ದೇವರಾತ್ಮನ ಸಾನ್ನಿಧ್ಯ ಇಲ್ಲ, ದೇವರ ವಾಕ್ಯದ ಜ್ಞಾನ ಇಲ್ಲ, ಏನೂ ಇಲ್ಲ. ಏನೋ ಕಣ್ಣು ಮುಚ್ಚಿದ್ರೆ ಏನೋ ಕಾಣಿಸುತ್ತೆ ನಿಮ್ಮ ಬಗ್ಗೆ ಎಲ್ಲ, ಅದನ್ನು ಅವ್ರು ಹೇಳಿಬಿಡ್ತಾರೆ, ನಿಮಗೆ ಅವ್ರ ಮೇಲೆ ನಂಬಿಕೆ ಬಂದುಬಿಡುತ್ತೆ. ಆಮೇಲೆ ಅವ್ರು ಹೇಳೋದೆಲ್ಲ ಸತ್ಯ ಅಂತ ನಂಬಿಡ್ತೀವಿ. ಅದೇ ಸೈತಾನನ ಒಂದು ವಂಚನೆ. ಆ ರೀತಿ ವಂಚನೆಗೆ ನಾವು ಒಳಗಾಗ್ಲಿಕ್ಕೆ ಕಾರಣ ಏನು ಕೇಳಿದರೆ, ನಮಗೆ ದೇವರ ವಾಕ್ಯದ ಅರಿವಿಲ್ಲ. ಬೈಬಲ್ ಓದಿ ಆಯಿತಾ? ಪ್ರತಿದಿನ ಬೈಬಲ್ ಓದೋದನ್ನು ಪ್ರಾಕ್ಟೀಸ್ ಮಾಡಿ. ಹೊಸ ಒಡಂಬಡಿಕೆನೋ ಹಳೆ ಒಡಂಬಡಿಕೆನೋ ದೇವರ ವಾಕ್ಯವನ್ನು ಹೆಚ್ಚಾಗಿ ಓದಿ ಧ್ಯಾನ ಮಾಡಿ. ಆ ದೇವರ ವಾಕ್ಯನೇ ನಮಗೆ ಕೌನ್ಸಿಲಿಂಗ್ ಮಾಡುತ್ತೆ. ವಾಕ್ಯ ಇದೆಯಲ್ವ, ಮೈ ವರ್ಡ್ ವಿಲ್ ಕೌನ್ಸಿಲ್ ಯು. ನನ್ನ ವಾಕ್ಯ ನಿನಗೆ ಕೌನ್ಸಿಲಿಂಗ್ ಕೊಡುತ್ತೆ, ಸಮಾಲೋಚನೆ ಕೊಡುತ್ತೆ ಅಂತ ಒಂದು ವಾಕ್ಯ ಇದೆ, ನೆನಪಿಲ್ಲ ನನಗೆ ಎಲ್ಲಿದೆ ಅಂತ. ಕೀರ್ತನೆ 119:24 ಏನಂತ ಇದೆ? ನಿನ್ನ ಆಜ್ಞೆ, ನಿನ್ನ ವಾಕ್ಯಗಳು ನನಗೆ ಆನಂದದಾಯಕ, ಅವೇ ನನಗೆ ಮಂತ್ರಾಲೋಚಕ ಅಥವಾ ಸಮಾಲೋಚಕ. ನನಗೆ ಸಮಾಲೋಚನೆಯನ್ನು ಕೊಡ್ತದೆ. ಯುವರ್ ವರ್ಡ್ ವಿಲ್ ಕೌನ್ಸಿಲ್ ಮೀ. ನಿನ್ನ ವಚನಗಳು ನನ್ನನ್ನು ಕೌನ್ಸಿಲ್ ಮಾಡುತ್ತೆ. ಹಾಗಾದರೆ ಕೌನ್ಸಿಲರ್ ಹತ್ರ ಕೂತ್ಕೊಂಡ್ರೆ ತಾನೇ ಕೌನ್ಸಿಲಿಂಗ್ ಸರಿಯಾಗುತ್ತೆ. ಇಲ್ಲಿ ನಮ್ಮ ಕೌನ್ಸಿಲರ್ ಯಾರು? ವಾಕ್ಯ, ಯೇಸು. ನಾವು ಯೇಸು ಜೊತೆ ಕೂತ್ಕೊಳ್ತಾ ಇದ್ದೀವಾ? ಯೇಸು ಜೊತೆ ಕೂತ್ಕೊಳ್ತಾ ಇದ್ದೀವಾ? ವಾಕ್ಯ ಜೊತೆ ಕೂತ್ಕೊಳ್ತಾ ಇದ್ದೀವಾ? ನಾವು ಎಲ್ಲೆಲ್ಲೋ ಹೋಗಿ ಕೂತ್ಕೊಳ್ತೀವಿ. ಕೆಲವರು ಜೀವ ಇಲ್ಲದೆ ಇರುವ ಮಣ್ಣಿನ ಮರದ ಮೂರ್ತಿಗಳ ಮುಂದೆ ಕೂತ್ಕೊಂಡು ದೇವರೇ ಕಾಪಾಡಪ್ಪ ಕಾಪಾಡಪ್ಪ ಅಂತ ಪ್ರಾರ್ಥಿಸ್ತೀವಿ. ಅಪ್ಪಿತಪ್ಪಿ ಮಳೆ ಏನಾದರೂ ಬಂದರೆ ನೀವು ಅದಕ್ಕೆ ಆಶ್ರಯ ಕೊಡಬೇಕು. ಇಲ್ಲ ಅಂದರೆ ಅದೇನಾಗುತ್ತೆ, ಅದರ ಮೇಲೆ ನೀರು ಬಿದ್ದು ಮೆತ್ತಗಾಗಿ ಉದುರು ಬಿದ್ದು ಹೋಗುತ್ತೆ. ಎಲ್ಲಾದರೂ ಬೆಂಕಿ ಬಿದ್ದರೆ ಸುಟ್ಟೋಗ್ಬಿಡುತ್ತೆ. ಮರ ಆದರೆ ನಾವು ಈ ಮರದಲ್ಲಿ ಮಣ್ಣಲ್ಲಿ ಮಾಡಿರುವ ಮೂರ್ತಿಗಳ ಮುಂದೆ ಕುಳಿತುಕೊಂಡು ದೇವರೇ ಕಾಪಾಡಪ್ಪ ಎಂದು ಪ್ರಾರ್ಥಿಸುವ ಹಾಗೆ ಇದ್ದೀವಿ ಅಂದರೆ ನಮ್ಮ ಮಟ್ಟ ಹೇಗಿರ್ಬೋದು ಅಲ್ವಾ? ದೇವರೇನು ಹೇಳ್ತಾರೆ? ಮೊದಲನೇ ಆಜ್ಞೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಕೂಡದು. ಆಕಾಶದ ಕೆಳಗೆ, ನೀರಿನ ಮೇಲೆ, ನೀರಿನಲ್ಲಿ, ಭೂಮಿಯಲ್ಲಿರುವ ಯಾವ ಮನುಷ್ಯನ, ಮೃಗದ ಯಾರ ರೂಪವನ್ನು ಮಾಡ್ಕೋಬೇಡ, ಅಡ್ಡ ಬೀಳಬೇಡ, ಆರಾಧನೆ ಮಾಡಬೇಡ. ಅವುಗಳಿಗೆ ಜೀವ ಇಲ್ಲ, ಅದು ಮನುಷ್ಯ ಮಾಡಿದ್ದು. ಅವುಗಳ ಮುಂದೆ ಕೂತ್ಕೊಂಡು ನೀನು ಪ್ರಾರ್ಥನೆ ಮಾಡಿದ್ರೆ, ಆರಾಧನೆ ಮಾಡಿದ್ರೆ ನಿನಗೇನು ಸಿಗುತ್ತೆ? ಬುದ್ಧಿ ಮಂಕಾಗಿ ಹೋಗುತ್ತೆ. ಬುದ್ಧಿ ಬಂದಾಗ ಮಂಕಾಗಿ ಏನೇನೋ ಮಾಡ್ತೀರಾ. ಅದನ್ನು ಮಾಡಬೇಡಿ. ವಿಗ್ರಹಗಳನ್ನು ಆರಾಧನೆ ಮಾಡಬೇಡಿ, ವಿಗ್ರಹಗಳನ್ನು ಪೂಜಿಸಬೇಡಿ.
ದೇವರು ಒಂದು ಮಣ್ಣಿನ ಮೂರ್ತಿ ಅಲ್ಲ, ದೇವರು ಒಂದು ವಿಗ್ರಹ ಅಲ್ಲ, ದೇವರು ಜೀವಂತರು. ಗಾಡ್ ಈಸ್ ಅಲೈವ್. ದೇವರು ಜೀವವುಳ್ಳವರು, ಆಲ್ಮೈಟಿ, ಸರ್ವಶಕ್ತರು, ಇಸ್ ದ ಕ್ರಿಯೇಟರ್ ಆಫ್ ಎವ್ರಿಥಿಂಗ್. ಎಲ್ಲವನ್ನ ಸೃಷ್ಟಿ ಮಾಡಿದಂಥವರು. ಅವರು ಆತ್ಮಸ್ವರೂಪಿ. ದೇವರು ಆತ್ಮಸ್ವರೂಪಿ. ಯೇಸು ಸ್ವಾಮಿ ಹೇಳ್ತಾರಲ್ವ, ಯೋವಾನ 4:24 ಹೇಳ್ತಾರೆ, ದೇವರು ಏನಾಗಿದ್ದಾರೆ? ಆತ್ಮಸ್ವರೂಪಿ. ಇದು ನಮಗೆ ಫಸ್ಟ್ ಅರ್ಥ ಆಗಬೇಕು. ದೇವರು ಆತ್ಮಸ್ವರೂಪಿ. ಆತ್ಮಸ್ವರೂಪಿ ಅಂದರೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಇದ್ದಾರೆ. ಆತ್ಮ ಕಾಣಿಸೋದಿಲ್ಲ, ಆದರೆ ನಿಜ ಇದೆ. ದೇವರು ನಿಜವಾಗ್ಲೂ ಇದ್ದಾರೆ. ಹೇಗಿದ್ದಾರೆ? ಆತ್ಮಸ್ವರೂಪಿಯಾಗಿದ್ದಾರೆ. ಕಣ್ಣಿಗೆ ಕಾಣದ ಹಾಗೆ ಜೀವಂತರಾಗಿ ದೇವರಿದ್ದಾರೆ. ಸೃಷ್ಟಿಕರ್ತನಾಗಿ ಅವರು ಈಗಲೂ ಇದ್ದಾರೆ, ರಕ್ಷಕನಾಗಿ ಅವರು ಈಗಲೂ ಇದ್ದಾರೆ, ಸರ್ವಶಕ್ತನಾಗಿ ಅವರು ಈಗಲೂ ಇದ್ದಾರೆ. ನಾವು ನಂಬ್ತಾ ಇಲ್ಲ ಅಷ್ಟೇ. ನಾವು ನಂಬ್ತಾ ಇಲ್ಲ. ನಾವು ನಂಬ್ತಾ ಇಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ? ನಾವು ಈ ಮಣ್ಣಿಂದ, ಮರದಿಂದ, ಕಲ್ಲಿಂದ ಮಾಡಿರುವ ಮೂರ್ತಿಗಳನ್ನು ಇಟ್ಕೊಂಡು ಕ್ರೈಸ್ತರಾದ ನಾವು ಇದೇ ದೇವರು ಎಂದು ಆರಾಧಿಸುವಂತಹ ಮೂಢತನದಲ್ಲಿ ಎಷ್ಟೋ ಜನ ಇವತ್ತು ಬದುಕ್ತಾ ಇದ್ದೀವಿ. ಎಷ್ಟೋ ಜನ. ಅದರಿಂದ ನಮಗೆ ಏನು ಸಿಗ್ತಾ ಇಲ್ಲ ಕೇಳಿದರೆ, ದೇವರ ಸಾನ್ನಿಧ್ಯ ಸಿಗ್ತಾ ಇಲ್ಲ. ದೇವರ ಸಾನ್ನಿಧ್ಯದಿಂದ ನಾವೆಷ್ಟೋ ಜನ ಇವತ್ತು ವಂಚಿತರಾಗಿದ್ದೇವೆ ವಿಗ್ರಹಾರಾಧನೆಯ ನಿಮಿತ್ತವಾಗಿ. ಬಿಕಾಸ್ ಆಫ್ ಐಡಲ್ ವರ್ಷಿಪ್, ಮೆನಿ ಕ್ರಿಶ್ಚಿಯನ್ಸ್ ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಟ್ರೂ ಪ್ರೆಸೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ದೇರ್ ಲೈಫ್ಸ್. ವಿಗ್ರಹಾರಾಧನೆಯಿಂದ ಅನೇಕ ಕ್ರೈಸ್ತ ವ್ಯಕ್ತಿಗಳಿಗೆ ಇಂದು ದೇವರ ಸಾನ್ನಿಧ್ಯ, ಪವಿತ್ರಾತ್ಮನ ಸಾನ್ನಿಧ್ಯವನ್ನು ಅವರ ಜೀವಿತದಲ್ಲಿ ಅನುಭವಿಸ್ಲಿಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಔಟ್ ಆಫ್ ಟ್ರ್ಯಾಕಿಂದ ಹೊರಗಡೆ ಜೀವನ ಜೀವಿಸ್ತಾ ಇದ್ದಾರೆ. ಆದರೆ ದೇವರ ಜೊತೆಯಲ್ಲಿ ಕುಳಿತುಕೊಂಡು ಅವರು ಕೊಡ್ತಕ್ಕಂಥ ಸಮಾಲೋಚನೆಯನ್ನು ನಾವು ಸ್ವೀಕಾರ ಮಾಡಿದ್ರೆ, ಇಫ್ ಯು ರಿಸೀವ್ ಗಾಡ್ಸ್ ಕೌನ್ಸಿಲಿಂಗ್, ದೇವರು ಕೊಡ್ತಕ್ಕಂಥ ಸಮಾಲೋಚನೆಯನ್ನು ನಾವು ಸ್ವೀಕಾರ ಮಾಡುವಂಥವರಾದರೆ, ಅವರ ಆ ಒಂದು ಕಟಾಕ್ಷ ಅಥವಾ ಅವರ ಕಣ್ಣು, ಅವರ ನೋಟ ನಮ್ಮ ಮೇಲೆ ಸದಾ ಇರುತ್ತೆ. ನಮ್ಮ ಮೇಲೆ ಸದಾ ಇರುತ್ತೆ. ಯಾರ ಮೇಲೆ ದೇವರ ಕಣ್ಣು ಸದಾ ಇರುತ್ತೆ, ದೇವರ ನೋಟ ಅಥವಾ ದೇವರ ಒಂದು ಕಟಾಕ್ಷ ಅಂತ ಹೇಳ್ತೀವಲ್ವ, ಕೃಪಾ ಕಟಾಕ್ಷ ಯಾರ ಮೇಲೆ ಇರುತ್ತೆ? ಯಾರು ನಿಜವಾಗಲೂ ದೇವರು ಕೊಡುವಂಥ ಕೌನ್ಸಿಲಿಂಗ್. ಇವತ್ತು ದೇವರು ಈ ವಾಕ್ಯೋಪದೇಶದ ಮುಖಾಂತರ ಏನು ಮಾಡ್ತಾ ಇದ್ದಾರೆ? ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ. ಯಾರಿಗೆ? ನಮಗೆಲ್ಲರಿಗೂ ದೇವರು ಅವರ ವಾಕ್ಯದ ಮುಖಾಂತರ ಕೌನ್ಸಿಲಿಂಗ್ ಕೊಡ್ತಾ ಇದ್ದಾರೆ. ಆಸ್ಪತ್ರೆಗೆ ಹೋದರೂ ಅಲ್ಲೂ ಡಾಕ್ಟರ್ ಕೌನ್ಸಿಲಿಂಗ್ ಕೊಡ್ತಾರೆ ಪೇಷಂಟ್ಗೆ. ಧ್ಯಾನ ಮಂದಿರಕ್ಕೆ ಹೋದ್ರೆ ಅಲ್ಲೂ ಕೌನ್ಸಿಲಿಂಗ್ ಕೊಡ್ತಾರೆ. ಆದರೆ ಯಾರೇ ಕೌನ್ಸಿಲಿಂಗ್ ಕೊಡಲಿ, ಕೌನ್ಸಿಲಿಂಗ್ ತಗೊಳ್ಳೋರ ಮೇಲಿರುತ್ತೆ. ಆಸ್ಪತ್ರೆಗೆ ಹೋಗಿ ರೋಗಿಗೆ ಕಾಯಿಲೆ ವಾಸಿ ಆಗಬೇಕಾದ್ರೆ ಆ ಡಾಕ್ಟ್ರ್ ಒಂದು ಕನ್ಸಲ್ಟ್ ಮಾಡ್ತಾರೆ. ನಾವು ಕನ್ಸಲ್ಟ್ ಮಾಡ್ತೀವಿ, ಡಾಕ್ಟರ್ ನಮಗೆ ಕೌನ್ಸಿಲ್ ಮಾಡ್ತಾರೆ. ಮಾಡಿದಾಗ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗಿರಬಾರ್ದು ಎಲ್ಲ ಹೇಳ್ತಾರೆ. ಈಗ ಅದಕ್ಕೆ ತಕ್ಕ ಹಾಗೆ ಡಾಕ್ಟ್ರ್ ಇರಬೇಕಾ, ನಾವಿರಬೇಕಾ? ಪೇಷಂಟ್ ಆದವ್ರು ಇರಬೇಕಲ್ವಾ? ಡಾಕ್ಟ್ರ್ ಕೆಲಸ ಅಲ್ಲ, ಡಾಕ್ಟ್ರ್ ಹೇಳೋದಷ್ಟೇ ಕೆಲಸ. ಯಾರು ಮಾಡೋ ಕೆಲಸ ಡಾಕ್ಟ್ರದಲ್ಲ, ಮಾಡೋ ಕೆಲಸ ಪೇಷಂಟ್ದು. ಅದೇ ರೀತಿಯಲ್ಲಿ ದೇವರು ನಮಗೆ ಏನು ಹೇಳಿದಾರೋ ಅದನ್ನು ಮಾಡೋದಷ್ಟೇ ನಮ್ಮ ಕೆಲಸ. ಮಾಡಿದರೆ ದೇವರ ಮಹಿಮೆ ನೋಡ್ತೀರಿ. ಯು ವಿಲ್ ಎಕ್ಸ್ಪೀರಿಯನ್ಸ್ ಗಾಡ್ಸ್ ಬ್ಲೆಸ್ಸಿಂಗ್. ಯು ಕ್ಯಾನ್ ಸಿ ದ ಗ್ಲೋರಿ ಆಫ್ ಗಾಡ್ ಇನ್ ಯುವರ್ ಲೈಫ್. ಮಾಡದೆ ಹೋದರೆ ಏನೂ ನೋಡಲ್ಲ, ಏನೂ ನೋಡೋಕ್ಕಾಗಲ್ಲ. ಕೇವಲ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಅನುಸರಣೆ ಮಾಡೋದು ತುಂಬ ಮುಖ್ಯ. ಏನು ಮಾಡೋದು ತುಂಬ ಮುಖ್ಯ? 1 ಸಾಮುವೇಲ್ 15ನೇ ಅಧ್ಯಾಯದಲ್ಲಿ 22ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ ದೇವರ ವಾಕ್ಯ. ಸಾಮುವೇಲ್ ಪ್ರವಾದಿಯ ಪುಸ್ತಕ 1 ಸಾಮುವೇಲ್ 15ನೇ ಅಧ್ಯಾಯ, 1 Samuel chapter 15 verse 22.
ಅದಕ್ಕೆ ಸಾಮುವೇಲನು 2. ಇಂತೆಂದನು, ವಿಧೇಯತೆಯನ್ನು ಮೆಚ್ಚುವಷ್ಟು ಬಲಿಹೋಮಗಳನ್ನು ಮೆಚ್ಚುತ್ತಾರೆಯೇ ಸರ್ವೇಶ್ವರ? ಇಲ್ಲ. ಬಲಿಯರ್ಪಣೆಗಿಂತ ಆಜ್ಞಾಪಾಲನೆ ಶ್ರೇಷ್ಠ. ಬಲಿಯರ್ಪಣೆಗಿಂತ ಆಜ್ಞಾಪಾಲನೆ ಶ್ರೇಷ್ಠ. Has the Lord as great delight in burnt offerings and sacrifices as in the obedience to the voice of the Lord? Surely to obey is better than sacrifice. Obedience to the word of God is better than all sacrifices, prayers, everything, all spiritual activities. ದೇವರು ಬೆಲೆ ಕೊಡೋದು ಯಾವುದಕ್ಕೆ ಗೊತ್ತಾ? ಅನುಸರಣೆಗೆ, ವಿಧೇಯತೆಗೆ. ನೀವು ಡೈಲಿ ಚರ್ಚಿಗೆ ಬರ್ತಾ ಇದ್ದೀರೋ ಇಲ್ಲೋ ಅನ್ನೋದು ದೇವರು ನೋಡ್ತಾ ಕೂತ್ಕೊಳ್ಳಲ್ಲ. ದೇವರು ಅದಕ್ಕಲ್ಲ ಬೆಲೆ ಕೊಡೋದು. ಬೈಬಲ್ ಡೈಲಿ ಓದ್ತಾ ಇದ್ದೀರೋ ಇಲ್ವೋ ಅದಕ್ಕೂ ಅಲ್ಲ ದೇವರು ಬೆಲೆ ಕೊಡೋದು. ನೀವು ಡೈಲಿ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಹೇಳ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಅದಕ್ಕೂ ಅಲ್ಲ ದೇವರು ಬೆಲೆ ಕೊಡೋದು. ದೇವರು ಬೆಲೆ ಕೊಡೋದು ಒಂದಕ್ಕೆ, ಪ್ರತಿದಿನ ಅವರು ಹೇಳುವ ಮಾತುಗಳನ್ನು ಅನುಸರಿಸ್ತಾ ಇದ್ದೀರಾ? ಆರ್ ಯು ಟ್ರೂಲಿ ಒಬೇಯಿಂಗ್ ದ ಕಮ್ಯಾಂಡ್ಮೆಂಟ್ಸ್ ಆಫ್ ಗಾಡ್? ಪ್ರತಿದಿನ ದೇವರು ಕೊಡುವ ಆಜ್ಞೆಗಳನ್ನು ಅನುಸರಿಸ್ತಾ ಇದ್ದೀರಾ? ಪ್ರತಿದಿನ ದೇವರ ಮಾತುಗಳನ್ನು ಅನುಸರಿಸ್ತಾ ಇದ್ದೀರಾ? ಪ್ರತಿದಿನ ದೇವರು ಹೇಳೋದಿಷ್ಟೇ, ನಿನ್ನ ದೇವರನ್ನು ನೀನು ಪೂರ್ಣ ಹೃದಯದಿಂದ ಪ್ರೀತಿ ಮಾಡಬೇಕು, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ಲವ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್. ಅದು ಪ್ರತಿದಿನದ ಆಜ್ಞೆ. ಅದು ಎಲ್ಲ ಸಮಯದಲ್ಲೂ, ಎಲ್ಲ ದಿನದಲ್ಲೂ, ಎಲ್ಲ ಸಂದರ್ಭಗಳಲ್ಲಿಯೂ ಇರುವ ಒಂದು ಆಜ್ಞೆ ಏನು ಗೊತ್ತಾ? ಲವ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್. ಲವ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್. ಎಲ್ಲೇ ಹೋಗಿ ಲವ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್. ಶತ್ರು ಮುಂದೆ ನಿಂತ್ಕೊಂಡಾಗಲೂ ಲವ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್. ಆಗ ಶತ್ರುವನ್ನು ಏನು ಮಾಡಬೇಕಾಗತ್ತೆ? ಕ್ಷಮಿಸಲೇಬೇಕಾಗತ್ತೆ. ಕಳ್ತನ ಮಾಡಲಿಕ್ಕೆ ಶೋಧನೆಗೊಳಗಾಗಿ ಹೋಗಿ ನಿಂತ್ಕೊಂಡಾಗ ಇನ್ನೇನು ಕೈ ಹಾಕಬೇಕು? ಲವ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್. ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿ ಮಾಡು. ಹೇಗೆ ಕಳ್ತನ ಮಾಡಲಿಕ್ಕಾಗತ್ತೆ? ಸುಳ್ಳು ಹೇಳಬೇಕು ಅಂತ ಬಾಯಿ ತೆಗೆಯುವಾಗ ವಾಕ್ಯ ಹೇಳುತ್ತೆ ಲವ್ ಯುವರ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್. ಹಾಗಿರುವಾಗ ಬಾಯಿ ತೆಗೆದು ಸುಳ್ಳು ಹೇಗೆ ಹೇಳಲಿಕ್ಕಾಗತ್ತೆ? ವ್ಯಭಿಚಾರ ಮಾಡಬೇಕು ಅಂತ ಹೋಗಿ ನಿಂತ್ಕೊಂಡು ಹೀಗೆ ಇರುವಾಗ ಲವ್ ಯುವರ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್. ನಿನ್ನ ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿ ಮಾಡು. ಮೋಸ ಮಾಡಬೇಕು ಅಂತ ಕೈ ಹಾಕಿದಾಗ ಮೋಸದ ಕೆಲಸಕ್ಕೆ ನಿನ್ನ ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿ ಮಾಡು, ಪೂರ್ಣ ಶಕ್ತಿಯಿಂದ ಪ್ರೀತಿ ಮಾಡು, ಪೂರ್ಣ ಬಲದಿಂದ ಪ್ರೀತಿ ಮಾಡು, ಪೂರ್ಣ ಜ್ಞಾನದಿಂದ ಪ್ರೀತಿ ಮಾಡು. ಹಣ ಸಂಪಾದನೆ ಮಾಡಬೇಕು ಅಂತ ಆಸೆಪಟ್ಟು ಹೀಗೆ ಫ್ಲೈಟ್ ಹತ್ಕೊಂಡು ಹೋಗುವಾಗ ದೇವರು ಹೇಳ್ತಾರೆ ನಿನ್ನ ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿ ಮಾಡು. ಆಗ ಫ್ಲೈಟ್ ವಾಪಸ್ ಬರಬೇಕಾಗತ್ತೆ. ಅದು ಒಂದೇ ಅನುಸರಿಸಿದ್ರೆ ಸಾಕು. ಅದು ಒಂದರಲ್ಲೇ ನಾವೆಲ್ಲರೂ ಫೇಲ್ ಆಗ್ತಾ ಇರೋದು. ದೇವರನ್ನ ಪ್ರೀತಿ ಮಾಡೋದ್ರ ಬದಲು ನಾವು ಪ್ರೀತಿ ಮಾಡ್ತಾ ಇರೋದು ಪಿಶಾಚಿಯನ್ನು ಇಂಡೈರೆಕ್ಟಾಗಿ. ಡೈರೆಕ್ಟಾಗಿ ಪಿಶಾಚಿನ ಯಾರು ಪ್ರೀತಿ ಮಾಡೋದಿಲ್ಲ. ಅದು ಪಿಶಾಚಿಗೂ ಗೊತ್ತು, ನಾನು ಡೈರೆಕ್ಟಾಗಿ ಹಾಗೆ ಹೋಗ್ಬಿಟ್ರೆ ನನ್ನನ್ನು ಯಾರು ಪ್ರೀತಿ ಮಾಡೋದಿಲ್ಲ ಅಂತ. ಅವ್ನ ಕಲರು, ಅವ್ನ ಶೇಪೆಲ್ಲ ನೋಡಿಬಿಟ್ರೆ ನೀವು ಓಡೋಗ್ಬಿಡ್ತೀರಿ. ಆದ್ದರಿಂದನೇ ಅವನೇನು ಮಾಡ್ತಾನಂದರೆ ಸುಂದರವಾದ ಶೇಪಲ್ಲಿ, ಅಂದರೆ ನಿಮ್ಗೆ ಇಷ್ಟವಾದ ರೀತಿಯಲ್ಲೇ ಬರ್ತಾನೆ. ಕಂಪ್ಯಾಕ್ಟ್ ಆ್ಯಂಡ್ ಕಂಪ್ಯಾಟಿಬಲ್. ನಮಗೆ ಸೂಟ್ ಆಗುವ ರೀತಿಯಲ್ಲಿ, ಅನುಕೂಲ ಆಗುವ ರೀತಿಯಲ್ಲಿ, ಇಷ್ಟ ಆಗುವ ರೀತಿಯಲ್ಲಿ, ನಮಗೆ ಹೊಂದಿಕೆ ಆಗುವ ರೀತಿಯಲ್ಲಿ, ಅಡ್ಜಸ್ಟ್ ಆಗುವ ರೀತಿಯಲ್ಲಿ. ಕೆಲವು ಟೈಮ್ ನಾವು ಹೇಳ್ತೀವಲ್ಲ ಇವ್ರು ನಮ್ಗೆ ಅಡ್ಜಸ್ಟ್ ಆಗ್ತಾರೆ, ಇವ್ರು ಆಗಲ್ಲ. ಅಡ್ಜಸ್ಟ್ ಆಗೋ ರೀತಿಯಲ್ಲೇ ಪಿಶಾಚಿ ಬರೋದು. ಅಡ್ಜಸ್ಟ್ ಆಗದೇ ಇರೋ ರೀತಿಯಲ್ಲಿ ಬಂದರೆ ನೀವು ಹೋಗ್ತೀರಿ ದೂರ. ಆಮೇಲೆ ಗೊತ್ತಾಗುತ್ತೆ ಇದು ದೇವರಲ್ಲ ದೆವ್ವ ಅಂತ. ಎಷ್ಟೋ ವಿಷಯಗಳಲ್ಲಿ ನಮ್ಮ ಜೀವಿತದಲ್ಲಿ ಹಾಗೆ ಆಗಿದೆ. ಪಿಶಾಚಿಯ ವಂಚನೆಗೊಳಗಾಗಿ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ. ಬಿಕಾಸ್ ದೇ ಆರ್ ವಾಕಿಂಗ್ ಔಟ್ ಆಫ್ ಟ್ರ್ಯಾಕ್. ವಿಶ್ವಾಸದ ದಾರಿಯಲ್ಲಿ ನಡೀತಾ ಇಲ್ಲ. ಮತ್ತು ಯಾವ ದಾರಿಯಲ್ಲಿದ್ದೀವಿ? ಅವ್ರದ್ದೇ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಅಂತಿಮ ದಿವಸಗಳ ಬಗ್ಗೆ ಅಥವಾ ಕಡೆಯ ದಿನಗಳ ಬಗ್ಗೆ
ಯೇಸುಸ್ವಾಮಿ ಬೋಧನೆ ಮಾಡಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಅನೇಕರು ವಿಶ್ವಾಸ ಭ್ರಷ್ಟರಾಗುವರು. ಮೆನಿ ವಿಲ್ ಫಾಲ್ ಅವೇ ಫ್ರಮ್ ಫೇತ್. ವಿಶ್ವಾಸದಿಂದ ಅನೇಕರು ದೂರ ಹೋಗ್ತಾರೆ, ಬಿದ್ದು ಹೋಗ್ತಾರೆ. ನಿಮಗೆ ಸಿಕ್ಕಿದ್ರೆ ಓದ್ಬೋದು ಬೇಕಾದರೆ. ಮತ್ತಾಯನ ಶುಭ ಸಂದೇಶ 24ನೇ ಅಧ್ಯಾಯದಲ್ಲಿದೆ. ಆ ದಿನಗಳಲ್ಲಿ ವಾಕ್ಯ 10ನೇ ವಾಕ್ಯ. ಆ ದಿನಗಳಲ್ಲಿ ಬಹು ಮಂದಿ ವಿಶ್ವಾಸ ಭ್ರಷ್ಟರಾಗುವರು. ನೋಡಿ, ಇದು ಸತ್ಯ ವಾಕ್ಯಗಳು, ಯೇಸುಸ್ವಾಮಿ ನುಡಿದಂಥ ವಾಕ್ಯ ಅಲ್ವಾ. ಆ ದಿನಗಳಲ್ಲಿ ಅಂದರೆ ಯಾವ ದಿನಗಳಲ್ಲಿ? ಈಗ ನಾವು ಬದುಕ್ತಾ ಇರೋ ದಿನಗಳಲ್ಲಿ. ಆ ದಿನಗಳಲ್ಲಿ ಅಂದರೆ ಯಾವುದೋ ದಿನ ಬರುತ್ತೆ ಅಂತ ಕಾಯಬೇಡಿ. ಇದೇ ದಿನದ ಬಗ್ಗೆ ಹೇಳ್ತಾ ಇರೋದು. ಟುಡೇ, ಈ ದಿನ, ಈ ವರ್ಷ 2026. ಕಳೆದ ವರ್ಷನೂ. ನೆಕ್ಸ್ಟ್ ಇಯರ್ ಬದುಕಿದ್ರೆ, ಜೀಸಸ್ ಬರದೇ ಇದ್ರೆ ನೆಕ್ಸ್ಟ್ ಇಯರು ಅಲ್ಲ, ಮುಂದಿನ ವರ್ಷ ಒಳ್ಳೆ ವರ್ಷ ಅಂತ ಯಾರು ಹೇಳಿದ್ರಲ್ಲ? ಯಾರು ಹೇಳಿದ್ದದು? ಕಳ್ಳ. ಯಾವ ಕಳ್ಳಪ್ರವಾದಿ ಹೇಳಿದ್ದು ಒಳ್ಳೆ ವರ್ಷ ಅಂತ? ಒಳ್ಳೆ ಯುಗ ಬರುತ್ತೆ, ವರ್ಷ ಬರಲ್ಲ. ಮಿಲೇನಿಯಂ, ಯೇಸು ಬರ್ತಾರೆ, 1000 ವರ್ಷಗಳು. ಆ ಯುಗ 1000 ವರ್ಷಗಳು ಆತನೊಂದಿಗೆ ಆಳ್ವಿಕೆ ಮಾಡುವ, ಜೀವಿಸುವ, ಅದು ಬರುತ್ತೆ. ಆಗ ನಾವು ಉಪಯೋಗಿಸೋ ಈ ಮೊಬೈಲ್ ಫೋನು ಅದು ಯಾವುದೂ ಇರೋದಿಲ್ಲ, ಹೆದರ್ಕೋಬೇಡಿ. ಕಾರು ಬಂಗ್ಲೋ ಯಾವುದೂ ಇರೋದಿಲ್ಲ. ಗಂಡ ಹೆಂಡತಿ, ಅಪ್ಪ ಅಮ್ಮ, ಫ್ರೆಂಡ್ಸ್, ರಿಲೇಟಿವ್ಸ್, ರಿಟ್ರೀಟ್ ಸೆಂಟರ್, ಕರಿಸ್ಮ್ಯಾಟಿಕ್ಸ್ ಒಬ್ಬರು ಇರೋದಿಲ್ಲ. ಆ ಯುಗದಲ್ಲಿ ಕರಿಸ್ಮ್ಯಾಟಿಕ್ಸ್ ಅವ್ರು ನಾವೆಲ್ಲ ಇರ್ತೀವೋ ಅಂತ ಡೌಟ್ ಆಗ್ತಾಯಿದೆ. ಕ್ರಿಶ್ಚಿಯನ್ಸ್ ಇರ್ತೀವೋ ಎಲ್ಲೋ ಗೊತ್ತಿಲ್ಲ. ಯಾಕಂದರೆ ಯೇಸುಸ್ವಾಮಿ ಹೇಳಿದ ಮಾತಿನ ಪ್ರಕಾರ ನೋಡೋದಾದರೆ, ನಿಮಗಿಂತ ಮುಂಚಿತವಾಗಿ ವೇಶ್ಯರು, ಸುಂಕ ವಸೂಲಿಯವರು ಒಳಗಡೆ ಬಂದುಬಿಡ್ತಾರಂತೆ. ಸೊ ಒಳಗಡೆ ಬರಬೇಕಾದವರು ಹೊರಗಡೆ ಇರ್ತಾರಂತೆ, ಹೊರಗಡೆ ಇರಬೇಕಾದವರು ಒಳಗಡೆ ಇರ್ತಾರಂತೆ. ಅದು ದೇವ್ರ ಲೆಕ್ಕಾಚಾರ. ಆ ಲೆಕ್ಕಾಚಾರಕ್ಕೆ ನೀವು ತಲೆ ಹಾಕಬೇಡಿ. ಈಗ ನಿಮ್ಮ ತಲೆ ಕೆಟ್ಟೋಗೋದು ಅರ್ಥ ಆಗೋದಿಲ್ಲ. ನಾವೀಗ ತಿಳ್ಕೊಂಡಿರೋದು ನಾವು ಒಳಗಡೆ ಇದ್ದೀವಿ, ನಾವೇ ಒಳಗಡೆ ಇರೋದು ಅಂತ. ನೋ, ಆ ಥರ ಅಲ್ಲ. ದೇವ್ರು ಹೇಳ್ತಾರೆ, ಒಳಗಡೆ ಇರೋರು ಹೊರಗಡೆ ಹೋಗ್ತಾರೆ, ಹೊರಗಡೆ ಇರೋರು ಒಳಗಡೆ ಬರ್ತಾರೆ ಅಂತ. ನೀವು ಕೇಳ್ಬೋದು, ಅನ್ಯಾಯ ಅಲ್ವಾ ಅಂತ. ದೇವರಲ್ಲಿ ಅನ್ಯಾಯ ಅನ್ನೋದೇ ಇಲ್ಲ. ಮತ್ತಿದು ಹೇಗೆ? ಅದು ನಮ್ಮ ಮೂರ್ಖತನ, ಔಟ್ ಆಫ್ ಟ್ರ್ಯಾಕ್. ನಾವು ಬದುಕಿದ ಪೂರ್ತಿ ಟ್ರ್ಯಾಕಿಂದ ಹೊರಗಡೆ, ಕನಸು. ಕ್ರೈಸ್ತ ಜೀವನ ಒಂದು ಡ್ರೀಮ್ ಥರ ಬದುಕ್ತಾ ಇದ್ದೀವಿ ನಾವು. ನೀವು ಕನಸು ಕಂಡಿದ್ದೀರಾ? ಕನಸಲ್ಲಿ ದೊಡ್ಡ ಮನೆ ಒಳಗಡೆ ನೀವು ರಾಣಿ ಥರ, ರಾಜನ ಥರ ಇರೋದು ನೋಡಿದ್ದೀರಾ? ಈಗ ಎಲ್ಲಿದ್ದೀರಿ? ಇಲ್ಲಿ ಕೂತ್ಕೊಂಡಿದ್ದೀರಿ. ಜೀವ ಇದೆಯೋ ಇಲ್ಲೋ ಮುಟ್ಟು ನೋಡ್ಬೇಕೀಗ, ಅಲ್ವಾ? ಅದು ಕನಸದು. ನಮ್ಮ ಕ್ರೈಸ್ತರು ಎಷ್ಟೋ ಜನ ವಿ ಆರ್ ಲಿವಿಂಗ್ ಎ ಕ್ರಿಶ್ಚಿಯನ್ ಲೈಫ್ ಇನ್ ಡ್ರೀಮ್, ಫ್ಯಾಂಟಸಿ. ಒಂದು ಇಮ್ಯಾಜಿನರಿ. ಯಾವುದೋ ಸಿನಿಮಾ ಬರ್ತಾ ಇತ್ತಲ್ಲ, ಏನು ಸಿನಿಮಾ ಅದು? ಯಾವುದೋ ಒಂದು ಡ್ರೀಮ್ ಲ್ಯಾಂಡ್ಗೆ ಹೀಗೆ ಹೋಗೋದು ಕನಸಲ್ಲಿ. ನೆನಪಿಲ್ಲ, ಹೆಸರು ಗೊತ್ತಿಲ್ಲ. ಮಲ್ಕೊಂಡಿದ್ದಾಗ ಕನಸಲ್ಲಿ ಯಾವುದೋ ಗೊತ್ತಿಲ್ಲ, ಇಂಗ್ಲೀಷ್ ಸಿನಿಮಾ. ಇಬ್ಬರು ಮಕ್ಕಳು ಹಿಂಗೆ ಹೋಗ್ತಾರೆ, ಕನಸು ಕಾಣ್ತಾ ಇರ್ತಾರೆ. ಕನಸಲ್ಲಿ ಅವ್ರು ಯಾವುದೋ ಒಂದು ಬಾವಿ ಒಳಗಡೆ ಹೋಗಿ ಎಲ್ಲೋ ಹೋಗಿ ಒಂದು ಡ್ರೀಮ್ ಲ್ಯಾಂಡ್ ಹೋಗಿ ಅಲ್ಲಿ ಏನೇನೋ ಆಗ್ತಾರೆ. ಲಾಸ್ಟಿಗೆ ಸಿನಿಮಾ ಮುಗಿಯತ್ತಿಗೆ ಅವರು ಎಚ್ಚರ ಆಗ್ತಾರೆ. ನಾವು ಮೂರ್ಖರ ಥರ 2 ಅವರ್ಸು ಕೂತ್ಕೊಂಡು ನೋಡ್ಕೊಂಡು ಬಂದ್ವಿ. ಅವ್ರ ಕನಸನ್ನ ನಾವು ನೋಡ್ಕೊಂಡು ಬಂದ್ವಿ. ನಾವು ಬದುಕ್ತಾ ಇರೋದು ಒಂದು ಕನಸಲ್ಲೇ. ನಾವು ವಿಶ್ವಾಸಿಗಳು, ನಾವು ವಿಶ್ವಾಸದಲ್ಲಿದ್ದೀವಿ, ಸ್ವರ್ಗದ ದಾರಿಲಿ ಇದ್ದೀವಿ ಅಂತ. ಯೇಸುಸ್ವಾಮಿ ಬಂದಾಗ ಎಬ್ಬಿಸ್ತಾರೆ, ಏಳು ಮೇಲೆ ಅಂತ. ಆಗ ಗೊತ್ತಾಗುತ್ತೆ ಕನಸಿದು, ನಾವು ಬದುಕಿದ ಪೂರ್ತಿ ಔಟ್ ಆಫ್ ಟ್ರ್ಯಾಕ್. ಈಗ ಗೊತ್ತಾಗಲ್ಲ. ಈ ಮಹಾವಂಚನೆ ನಡೀತಾ ಇರೋದೇ ಕರಿಸ್ಮ್ಯಾಟಿಕಲ್ಲಿ, ಕರಿಸ್ಮ್ಯಾಟಿಕ್ ಬೋಧನೆಯಲ್ಲಿ ಮತ್ತು ಅನೇಕ ಈ ಪೆಂಟೆಕೋಸ್ಟಲ್ ಸಭೆಗಳಲ್ಲೂ ನಡೀತಾ ಇದೆ. ಎಲ್ಲ ಸಭೆಗಳಲ್ಲೂ ನಡೀತಾ ಇದೆ, ಎಲ್ಲ ಕಡೆಗಳಲ್ಲೂ ನಡೀತಾ ಇದೆ. ಬಚಾವ್ ಆಗಬೇಕಾ, ಬದುಕಬೇಕಾ, ಟ್ರ್ಯಾಕಿಗೆ ಬರಬೇಕಾ? ಇದು ಹಿಡ್ಕೊಳ್ಳಿ. ಪವಿತ್ರ ಬೈಬಲ್ ಪುಸ್ತಕ ಓಪನ್ ಮಾಡಿ ಇದರಲ್ಲಿ ಇರೋ ಸತ್ಯಗಳನ್ನು ಧ್ಯಾನಿಸಿ, ದೇವರಾತ್ಮನ ಸ್ವರವನ್ನು ಇಲ್ಲಿಂದ ತಗೊಳ್ಳಿ, ವಾಕ್ಯದಿಂದ ಪವಿತ್ರಾತ್ಮನ ಸ್ವರವನ್ನು ಕೇಳಿಸ್ಕೊಳ್ಳಿ. ಆಗ ಏನಾಗುತ್ತೆ? ಟ್ರ್ಯಾಕ್ ಸಿಗುತ್ತೆ ನಮಗೆ. ಗೆಟ್ ದ ಕೌನ್ಸಿಲ್ ಫ್ರಮ್ ದ ವರ್ಡ್ ಆಫ್ ಗಾಡ್, ನಾಟ್ ಫ್ರಮ್ ದ charismatic counselors. Get the counseling from the word of God, written word of God, God breathed, God spoken word of God, written word of God, logos, ಬರೆಯಲ್ಪಟ್ಟ ದೇವರ ವಾಕ್ಯ ಅಥವಾ ದೇವರ ಉಸಿರು ಬರೆಯಲ್ಪಟ್ಟಿದೆ ಇಲ್ಲಿ. ಇದನ್ನು ಓದುವಾಗ
ನಮ್ಮ ಹೃದಯದಲ್ಲಿ ದೇವರ ಸ್ವರ ಕೇಳಲ್ಪಡ್ತದೆ. ಆಗ ಏನಾಗುತ್ತೆ? ಆಗ ಟ್ರ್ಯಾಕಿಗೆ ಬರಲಿಕ್ಕಾಗತ್ತೆ. ಸಾರ್ದಿಸಿನ ಸಭೆಗೆ ಹೇಳ್ತಾರೆ ದೇವರು, ಏನಂತ ಹೇಳ್ತಾರೆ ಗೊತ್ತಾ? ಪ್ರಕಟಣಾ ಪುಸ್ತಕದಲ್ಲಿ, ಪ್ರಕಟಣೆ ರೆವಲೇಷನ್ ಚಾಪ್ಟರ್ 3 ಅನಿಸುತ್ತೆ, ಅಲ್ಲಿ 3ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ನಿನಗೆ ಕೊಡಲಾದ ಬೋಧನೆಯನ್ನು, ಅದನ್ನು ನೀನು ಕೇಳಿದ ರೀತಿಯನ್ನೂ ನೆನಪಿಗೆ ತಂದುಕೋ, ಅದರಂತೆ ನಡೆದು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗು. ನೀನು ಎಚ್ಚೆತ್ತುಕೊಳ್ಳದೆ ಹೋದರೆ ನಾನು ಕಳ್ಳನು ಬರುವಂತೆ ಬರುತ್ತೇನೆ, ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ದಾಳಿ ಮಾಡುತ್ತೇನೆಂದು ನಿನಗೆ ತಿಳಿಯದು ಅಂತ ಹೇಳ್ತಾರೆ. ರಿಮೆಂಬರ್ ದೆನ್ ವಾಟ್ ಯು ರಿಸೀವ್ಡ್ ಆ್ಯಂಡ್ ಹರ್ಡ್, ಒಬೈಟ್, ಅಷ್ಟೇ, ಒಬೈಟ್. ನೀನು ಏನು ಕೇಳಿಸ್ಕೊಂಡಿದೆಯೋ ಬೋಧನೆಯನ್ನು, ನಿನಗೆ ಕೊಡಲಾದ ಬೋಧನೆಯನ್ನು, ಅದನ್ನು ನೀನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೋ, ನೆನಪಿಗೆ ತಂದುಕೋ. ಇವತ್ತು ಈ ರಾತ್ರಿಯಲ್ಲಿ ನಿನಗೇನು ಬೋಧನೆ ಕೊಡ್ತಾ ಇದ್ದಾರೆ ದೇವರು, ಅದನ್ನು ನೆನಪಿಗೆ ತಂದುಕೋ ಮಲ್ಕೊಳ್ಳೋಕ್ಕಿಂತ ಮುಂಚೆ. ಆ್ಯಂಡ್ ಒಬೇಟ್, ಅದನ್ನು ಅನುಸರಿಸು. ನಿನ್ನೆ ದಿವಸ ದೇವರು ಏನು ಬೋಧನೆ ಕೊಟ್ಟರು, ಮೊನ್ನೆ ದಿವಸ ದೇವರು ಏನು ಬೋಧನೆ ಕೊಟ್ಟರು ಸಭೆಗೆ, ನೆನಪಿಗೆ ತಂದುಕೋ. ನಿನ್ನೆ ಯಾರೋ ಏನೋ ಹೇಳಿದ್ದು ನೆನಪಲ್ಲಿದೆಯಲ್ವಾ? ಕಳೆದ ವರ್ಷ ಯಾರೋ ಏನೋ ಹೇಳಿದ್ದೆಲ್ಲ ನೆನಪಲ್ಲಿದೆ. ಕಳೆದ ವಾರ ಯಾರೋ ಏನೋ ಹೇಳಿದ್ದು ಮಾಡಿದ್ದು ಎಲ್ಲ ನೆನಪಲ್ಲಿದೆ. ಯಾರ್ಯಾರು ತೊಂದರೆ ಕೊಟ್ಟಿದ್ದು, ಟಾರ್ಚರ್ ಕೊಟ್ಟಿದ್ದೆಲ್ಲ ನೆನಪಲ್ಲಿ ಇಟ್ಕೊಂಡು ನಿನ್ನ ತಲೆ ಹಾಳು ಮಾಡ್ಕೊಂಡಿದ್ಯಾ, ಆರೋಗ್ಯ ಹಾಳು ಮಾಡ್ಕೊಂಡಿದ್ಯಾ, ಸಮಾಧಾನ ಹಾಳು ಮಾಡ್ಕೊಂಡಿದ್ಯಾ. ದೇವ್ರು ಹೇಳಿದ್ದು ಏನು ನೆನಪಲ್ಲಿ ಇಟ್ಕೊಂಡಿದ್ಯಾ? ಕಳೆದ ವಾರ ದೇವ್ರೇನು ಹೇಳಿದರು, ಕಳೆದ ತಿಂಗಳು ದೇವ್ರು ಏನು ಹೇಳಿದರು, ಜನವರಿ ತಿಂಗಳ ಮೊದಲನೇ ಭಾನುವಾರ ದೇವರೇನು ಹೇಳಿದರು, ಅಥವಾ ಕಳೆದ ಗುರುವಾರ ಈ ಜಾಗದಲ್ಲಿ ದೇವರಾತ್ಮರು ಏನು ಹೇಳಿದರು, ಅದನ್ನು ನೆನಪಿಗೆ ತಂದುಕೊಂಡು, ಅದನ್ನು ನೀನು ಕೇಳಿಸಿಕೊಂಡ ರೀತಿಯನ್ನು ನೆನಪಿಗೆ ತಂದುಕೊಂಡು, ಅಂದರೆ ಆಗ ನೀನು ಬಹಳ ಭಯಭಕ್ತಿಯಿಂದ ಅದನ್ನು ಸ್ವೀಕಾರ ಮಾಡಿದೆ, ಬಹಳ ಗೌರವದಿಂದ ಅದನ್ನು ಸ್ವೀಕಾರ ಮಾಡಿದೆ. ಇದು ದೇವರೇ ಹೇಳ್ತಾ ಇದ್ದಾರೆ, ನನಗೆ ಹೇಳ್ತಾ ಇದ್ದಾರೆ, ಅದು ನೀನು ಸ್ವೀಕಾರ ಮಾಡಿದೆ. ಸ್ವೀಕಾರ ಮಾಡಿದ ರೀತಿಯನ್ನು ನೆನಪಿಗೆ ತಂದುಕೋ, ತಂದುಕೋ ಮಗನೇ, ಮಗಳೇ, ನೆನಪಿಗೆ ತಂದುಕೋ. ತಂದುಕೊಂಡು ಏನು ಮಾಡು, ಅದನ್ನು ಮಾಡು, ಮಾನಸಾಂತರ ಪಡು. ನಿನಗೆ ಕೊಡಲಾದ ಬೋಧನೆಯನ್ನು, ಅದನ್ನು ನೀನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೋ, ಅದರಂತೆ ನಡೆದು ಪಶ್ಚಾತ್ತಾಪ ಪಡು, ಪಾಪಕ್ಕೆ ವಿಮುಖನಾಗು. ಇಫ್ ಯು ಡು ನಾಟ್ ವೇಕಪ್, ಇಫ್ ಯು ಡು ನಾಟ್ ವೇಕಪ್, ನೀನು ಎಚ್ಚೆತ್ಕೊಳ್ಳದೆ ಹೋದರೆ, ಇದು ನಾನು ಹೇಳೋದಲ್ಲ, ಯೇಸು ಸ್ವಾಮಿ ನನಗೂ ನಿಮಗೂ ನಮಗೆಲ್ಲರಿಗೂ ಸೇರಿ ಹೇಳ್ತಾ ಇದ್ದಾರೆ, ನೀನು ಎಚ್ಚೆತ್ಕೊಳ್ಳದೆ ಹೋದರೆ, ಇಷ್ಟೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಿ, ಇಷ್ಟೆಲ್ಲ ಕೇಳಿಸ್ಕೊಂಡು ನೀವು ಇದನ್ನು ಮೈಂಡೇ ಮಾಡೋದಿಲ್ಲ, ಇವತ್ತಿನ ಮುಗೀತು, ಊಟ ಮಾಡಿ ಸಿನಿಮಾ ನೋಡಿ ಮಲ್ಕೊಳ್ಳೋಣ, ಇಷ್ಟೇ ಆದರೆ ಯೇಸು ಹೇಳ್ತಾರೆ, ಇಫ್ ಯು ಡು ನಾಟ್ ವೇಕಪ್, ಐ ವಿಲ್ ಕಮ್ ಲೈಕ್ ಎ ಥೀಫ್ ಆ್ಯಂಡ್ ಯು ವಿಲ್ ನಾಟ್ ನೋ ಅಟ್ ವಾಟ್ ಆರ್ ಐ ವಿಲ್ ಕಮ್ ಟು ಯು. ಕಳ್ಳನು ಬರುವ ಹಾಗೆ ನಾನು ಬರ್ತೀನಿ. ಕಳ್ಳನು ಬರುವ ಹಾಗೆ ಅಂದರೆ ಯೇಸು ಕಳ್ಳ ಅಂತ ಅಲ್ಲ, ಅನಿರೀಕ್ಷಿತವಾಗಿ ನಾನು ಬರ್ತೀನಿ. ಅನ್ಎಕ್ಸ್ಪೆಕ್ಟೆಡ್ ಟೈಮ್, ನೀನು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಇವತ್ತು ಯೇಸು ಬರ್ತಾರೆ ಅಥವಾ ಇವತ್ತು ನಾನು ಸತ್ತೋಗ್ತೀನಿ ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮರಣ ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಯೇಸುನು ಬರ್ತಾರೆ. ನೀನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವು ಟೈಮ್ ನಾವು ಹೇಳ್ತೀವಲ್ಲ, ಇವ್ರು ಇಷ್ಟು ಬೇಗ ಸಾಯ್ತಾರೆ ಅಂತ ತಿಳ್ಕೊಂಡೇ ಇರಲಿಲ್ಲ ಅಂತ. ಈ ಕೊರೋನಾ ಬಂದಾಗ ನೋಡಿ, ನಾವು ನಿರೀಕ್ಷಿಸಿದವರು ಸಾಯ್ತಾರೆ ಅಂತ ನಿರೀಕ್ಷಿಸಿದವರು ಇನ್ನೂ ಬದುಕಿದ್ದಾರೆ. ಇವರು ತುಂಬ ವರ್ಷ ಬದುಕ್ತಾರೆ ಅಂತ ಅಂದ್ಕೊಂಡವರು ಸತ್ತೇ ಹೋಗ್ಬಿಟ್ರು. ಯಾರನ್ನ ಬೈಕೊಳ್ತೀರ? ಅದಕ್ಕೆ ನೀವು ಯಾರನ್ನ ಬೈಕೊಂಡು ಪ್ರಯೋಜನ ಇಲ್ಲ. ಅದು ಹಾಗೆ ಯೇಸು ಕ್ರಿಸ್ತನ ಬರೋಣನು ಹಾಗೇನೆ, ಆತನ ಪುನರಾಗಮನ ಹಾಗೇನೆ. ನೀನು ಸಿದ್ಧನಾಗದೇ ಇದ್ದರೆ ನಿನಗೆ ನಷ್ಟ. ಯು ವಿಲ್ ಮಿಸ್ ಯೋರ್ ಇಟರ್ನಿಟಿ, ಬೇರೆ ಏನೂ ಅಲ್ಲ. ನಿನ್ನ ನಿತ್ಯತೆಯನ್ನು ಕಳ್ಕೊಳ್ತೀಯ ಅಷ್ಟೇ. ಅದರಿಂದ ದೇವರಾತ್ಮರು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದು ಯೇಸು ಅಂದು ಆ ಸಭೆಗೆ ಹೇಳಿದರು. ಇಂದು ಈ ಸಭೆಗೆ, ನನಗೂ ನಿಮಗೂ, ಆಲಿಸುತ್ತಿರುವ ಪ್ರತಿಯೊಬ್ಬರಿಗೂ ಇದೇ ವಾಕ್ಯವನ್ನು ಯೇಸು ಹೇಳ್ತಾ ಇದ್ದಾರೆ. ಏನು ಹೇಳಿದ್ದಾರೆ ದೇವರು? ವಿಧೇಯತೆ ಮುಖ್ಯ, ವಿಧೇಯತೆ ಮುಖ್ಯ. ನಮಗೆ ಕ್ಷೇಮಕರವಾದ ದಾರಿ ದೇವರು ಬೋಧನೆ ಮಾಡ್ತಾ ಇದ್ದಾರೆ. ಕ್ಷೇಮಕರವಾದ ದಾರಿ.
ಕ್ಷೇಮಕರವಾದ ದಾರಿ ಅಂದ್ರೇನು? ಪಾಪದ ಮಲಿನತೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ, ಸೈತಾನನ ವಂಚನೆಗೆ ಸಿಕ್ಕಿ ಹಾಕಿಕೊಳ್ಳದೆ, ವಿಶ್ವಾಸ ಭ್ರಷ್ಟರಾಗದೆ, ದೈವದ್ರೋಹಿಗಳಾಗದೆ, ಪರಿಶುದ್ಧತೆಯಲ್ಲಿ, ದೈವ ಭಯದಲ್ಲಿ, ವಿಶ್ವಾಸದಲ್ಲಿ, ದೇವರ ನೀತಿಯಲ್ಲಿ, ನಿತ್ಯತೆಯಲ್ಲಿ ಮುಂದೆ ಹೋಗಲು ಬೇಕಾದಂಥ ದಾರಿಯೇ ಸುರಕ್ಷಿತವಾದ ದಾರಿ, ಕ್ಷೇಮಕರವಾದ ದಾರಿ. ಆ ದಾರಿ ನಮಗೊಂದು ಬೋಧನೆಯಾಗಿ ಸಿಗ್ತದೆ. ಬೋಧನೆ ಮುಖಾಂತರ ಆ ದಾರಿ ನಮಗೆ ಸಿಗ್ತದೆ. ಥ್ರೂ ದ ಟೀಚಿಂಗ್ಸ್ ಆಫ್ ಗಾಡ್ಸ್ ವರ್ಡ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ವೇ, ವಿ ಕ್ಯಾನ್ ಸಿ ದಟ್ ವೇ. ಆ ದಾರಿ ನಮಗೆ ಕಾಣಲ್ಪಡ್ತದೆ. ಕಣ್ಣ ಮೇಲೆ ಈಗ ನಾನು ನಡಿಬೇಕು, ದಟ್ ಈಸ್ ಫೇತ್. ದಾರಿ ಚೆನ್ನಾಗಿದೆ. ಕೆಲವರು ಹೇಳ್ತಾರಲ್ವಾ, ಬೋಧನೆ ತುಂಬ ಚೆನ್ನಾಗಿತ್ತು. ಬೋಧನೆ ಚೆನ್ನಾಗಿದ್ದರಿಂದ ನಿನಗೇನು ಲಾಭ ಆಯಿತು? ನೀನದನ್ನು ಅನುಸರಿಸಿದರೆ ನಿನಗೆ ಒಳ್ಳೆಯದಾಯಿತು. ಬೋಧನೆ ಚೆನ್ನಾಗಿದ್ದಲ್ಲ, ಬೈಬಲ್ನಲ್ಲಿರೋ ಪ್ರತಿಯೊಂದು ವಾಕ್ಯನೂ ಚೆನ್ನಾಗಿದೆ. ಆದರೆ ನೀನು ಅನುಸರಿಸ್ತಾ ಇದೆಯಾ? ನಾವು ಅದನ್ನು ಅನುಸರಿಸ್ತಾ ಇದ್ದೀವಾ? ಅದು ತುಂಬ ಮುಖ್ಯ. ಅನುಸರಿಸದೇ ಇದ್ದರೆ ನಮಗೆ ದೇವರಿಟ್ಟಿರ್ತಕ್ಕಂತಹ ಆ ಕಟಾಕ್ಷ, ಆ ಕೃಪಾ ಕಟಾಕ್ಷ ನಾವು ಕಳ್ಕೊಳ್ತೀವಿ. ನಮ್ಮ ಅವಿಶ್ವಾಸದಿಂದ, ನಮ್ಮ ಒಂದು ಸ್ವಾರ್ಥದಿಂದ, ನಮ್ಮ ಒಂದು ಅವಿವೇಕತನದಿಂದ ಎಷ್ಟೋ ಜನ ಅದನ್ನು ಕಳ್ಕೊಂಡಿದ್ದಾರೆ. ಇಲ್ಲಿ ದೇವರೇನು ಹೇಳ್ತಾ ಇದ್ದಾರೆ? ರಿಪೆಂಟ್, ಒಬೇಟ್ ಆ್ಯಂಡ್ ರಿಪೆಂಟ್, ಒಬೇಟ್ ಆ್ಯಂಡ್ ರಿಪೆಂಟ್. ಅದರಂತೆ ನಡೆದುಕೋ, ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗು. ಅದರಂತೆ ನಡೆದುಕೋ, ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗು. ಎರಡು ವಿಷಯ ಹೇಳ್ತಾ ಇದ್ದಾರೆ. ಒಂದು, ದೇವರು ಏನು ಹೇಳಿದಾರೋ ಅದರಂತೆ ನಾವು ನಡ್ಕೋಬೇಕು. ಎರಡನೇದಾಗಿ, ಪಾಪ ಜೀವನಕ್ಕೆ ವಿಮುಖರಾಗಬೇಕು. ಅಂದರೆ ಯಾವ ಒಂದು ಪಾಪದ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವೋ ಆ ದಾರಿಯಲ್ಲಿ ಇನ್ಮೇಲೆ ಹೋಗಬಾರ್ದು. ಪಾಪದ ದಾರಿ ಅಂದರೆ ಯಾವುದು? ಸುಳ್ಳು, ಮೋಸ, ಅನ್ಯಾಯ, ವಂಚನೆ ಅಲ್ಲ. ನನ್ನ ಇಚ್ಛೆ ಪ್ರಕಾರ ಹೋಗೋದೇ ಪಾಪದ ದಾರಿ. ಪಾಪದ ದಾರಿ ಅಂದರೆ ಮನಸ್ಸಿಗೆ ಬಂದಾಗೆ ಬದುಕೋದು, ನನಗೆ ಒಳ್ಳೇದು ಅನ್ನಿಸ್ತಂಗೆ ಬದುಕ್ತಾ ಇರೋದೇ ಪಾಪದ ದಾರಿ. ಅಂದರೆ ಒಳ್ಳೇದು ಅನ್ನೋದು ನಮ್ಮ ಮನಸ್ಸಿಗೆ ಬರಲ್ಲ, ನಮ್ಮಿಂದ ಒಳ್ಳೇದು ಬರಲ್ಲ, ನಮ್ಮ ಮನಸ್ಸಿಂದ ಒಳ್ಳೇದು ಬರಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ, ಮನುಷ್ಯನು ತನ್ನ ದಾರಿಯನ್ನು ತಾನೇ ಹೇಗೆ ತಿಳಿದಾನು? ಮನುಷ್ಯ ತನ್ನ ದಾರಿಯನ್ನು ತಾನೇ ಹೇಗೆ ತಿಳಿದಾನು? ತಿಳಿಲಿಕ್ಕಾಗೋದಿಲ್ಲ. ದೇವರು ತಿಳಿಸ್ಕೊಟ್ರೆ ಮಾತ್ರ ನಿನಗೆ ನಡಿಬೇಕಾದ ದಾರಿ ನಿನಗೆ ತಿಳಿಯುತ್ತೆ. ಯೆರೆಮೀಯ ಪ್ರವಾದಿ ಪುಸ್ತಕದಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ. 23ನೇ ಅಧ್ಯಾಯ ಅನಿಸುತ್ತೆ, 23:7 ಎಲ್ಲೋ ಇದೆ, ನೆನಪಿಲ್ಲ ನನಗೆ ವಾಕ್ಯ. ಮನುಷ್ಯನು ತನ್ನ ದಾರಿಯನ್ನು ತಾನೇ ಹೇಗೆ ತಿಳಿದಾನು ಅಂತ ಒಂದು ವಾಕ್ಯ ಇದೆ. ಎಷ್ಟನೇ ವಾಕ್ಯ, ಎಷ್ಟನೇ ಅಧ್ಯಾಯ ಸಿಗ್ತಾ ಯಾರಿಗಾದರೂ? 10:23 ನೋಡಿ. ಅದೇ ಎಷ್ಟನೇ ವಾಕ್ಯ? 10:23 ಅದೇ. ಸರ್ವೇಶ್ವರ, ಮಾನವನ ಗುರಿ ಸಾಧನೆ ಅವನ ಸ್ವಾಧೀನದಲ್ಲಿಲ್ಲ, ಸರಿ ದಿಸೆಯಲ್ಲೂ ಅವನು ಹೆಜ್ಜೆ ಇಡಲಾರನೆಂದು ನಿಮಗೆ ಗೊತ್ತಿದೆಯಲ್ಲ. I know, O Lord, that the way of human being is not in their own control, that mortals as they walk cannot direct their steps. ಮನುಷ್ಯನಿಗೆ ಸರಿಯಾಗಿ ನಡಿಲಿಕ್ಕೆ ಬರಲ್ಲ. ಯಾವ ಮನುಷ್ಯನಿಗೂ ಸರಿಯಾಗಿ ನಡ್ಸೋಕ್ಕೆ ಬರಲ್ಲ, ನಡೆಯೋಕ್ಕೂ ಬರಲ್ಲ, ನಡ್ಸೋಕ್ಕೂ ಬರಲ್ಲ. ಮತ್ತು ಯಾರು ನಡೆಸ್ತಾರೆ? ನೀನು ನಡೆಯಬೇಕಾದ ದಾರಿಯನ್ನು ನಿನಗೆ ಬೋಧಿಸುವವನು, ಆ ದಾರಿಯನ್ನು ನಿನಗೆ ಕಲಿಸಿಕೊಡುವವನು, ಆ ದಾರಿಯಲ್ಲಿ ನಿನ್ನನ್ನು ನಡೆಸುವವನು, ಆ ದಾರಿಯಲ್ಲಿ ನಿನ್ನ ಜೊತೆಯಲ್ಲಿ ಇದ್ದು ನಿನ್ನನ್ನು ಕಟಾಕ್ಷಿಸುವವನು ನಾನು. ನೋಡಿ, ಈಗ ನಾವೇನು ಮಾಡಬೇಕು? ಮಾನಸಾಂತರ ಪಡಬೇಕು. ದೇವರೇ, ಇಷ್ಟು ದಿನ ನಂದೇ ಸರಿ, ಐ ಆಮ್ ರೈಟ್, ಮೈ ವೇಸ್ ಆರ್ ರೈಟ್ ಎಂದು ನಾನು ಹೋಗ್ತಾ ಇದ್ದೆ. ನಾನು ಅಂದ್ಕೊಂಡಿದ್ದೆ ಸರಿ, ನಾನು ಬದುಕ್ತಾ ಇರೋದೇ ಸರಿ, ನಾನು ಸರಿಯಾಗಿದ್ದೀನಿ ಅಂದ್ಕೊಂಡು ಬದುಕ್ತಾ ಇದ್ದೆ. ಆದರೆ ಇವತ್ತು ದೇವರು ನಮಗೆ ಹೇಳ್ತಾ ಇದ್ದಾರೆ, ನಿನ್ನ ದಾರಿ ಸರಿಯಿಲ್ಲ, ನಿನ್ನ ದಾರಿ ನಿನ್ನ ಆಲೋಚನೆಯಿಂದ ಬಂದಿದ್ದು, ಮನುಷ್ಯ ಕಲ್ಪಿತವಾದದ್ದು.
ಮನುಷ್ಯ ಬುದ್ಧಿಯಿಂದ ಬಂದಿದ್ದು ಅಲ್ಲ. ಅದು ಸರಿ ಇಲ್ಲ. ಮತ್ತು ಎಲ್ಲಿಂದ ಬರಬೇಕು? ನಾವು ನಡಿಬೇಕಾದ ದಾರಿ ಎಲ್ಲಿಂದ ಬರಬೇಕು? ಮೇಲಿನಿಂದ ಬರಬೇಕು. ದ ವೇ ಶುಡ್ ಕಮ್ ಫ್ರಮ್ ಅಬೌವ್, ಮೀನ್ಸ್ ಗಾಡ್. ದೇವರಿಂದ ಬರಬೇಕು ದಾರಿ. ಅದಕ್ಕೆ ಯೇಸು ಹೇಳ್ತಾರೆ, ಐ ಆಮ್ ದ ವೇ. ಯೋಹನ 14:7 ಹೇಳ್ತಾರಲ್ವಾ, ಐ ಆಮ್ ದ ವೇ, ಐ ಆಮ್ ದ ಓನ್ಲಿ ವೇ ಫಾರ್ ಯುವರ್ ಲೈಫ್. ನಾನೇ ದಾರಿ. ನಾನೇ ದಾರಿ ಅಂದ್ರೇನು? ವಾಕ್ಯವೇ ದಾರಿ. ಜೀಸಸ್ ಇಸ್ ದ ವರ್ಡ್ ಆಫ್ ಗಾಡ್. ಹೂ ಈಸ್ ಜೀಸಸ್? ಯೇಸು ಯಾರು? ಯೇಸು ದೇವರ ವಾಕ್ಯ. ದೇವರ ವಾಕ್ಯ ಅಂದರೆ ಬೈಬಲಲ್ಲಿರೋ ಯಾವುದೋ ಒಂದು ವಾಕ್ಯ ಅಲ್ಲ. ಯೇಸು ದೇವರ ವಾಕ್ಯ. ಯೇಸು ದೇವರ ವಾಕ್ಯ. ಅದಕ್ಕೆ ಅವ್ರು ಹೇಳ್ತಾರೆ, ಐ ಆಮ್ ದ ವೇ. ದೇವರ ವಾಕ್ಯವೇ ದಾರಿ. ಆ ದಾರಿ ಕಾಣಬೇಕಾದ್ರೆ ಬರೆಯಲ್ಪಟ್ಟ ಈ ವಾಕ್ಯವನ್ನು ಲಕ್ಷ್ಯ ಬಿಟ್ಟು ಓದಬೇಕು, ಧ್ಯಾನಿಸಬೇಕು, ಪ್ರೀತಿ ಮಾಡಬೇಕು. ಬೈಬಲ್ನ ಪ್ರೀತಿ ಮಾಡಬೇಕು, ಬರೆಯಲ್ಪಟ್ಟ ವಚನಗಳನ್ನ ಪ್ರೀತಿ ಮಾಡಬೇಕು. ಆಗೇನು ಕಾಣಿಸುತ್ತೆ? ದಾರಿ ಕಾಣಿಸುತ್ತೆ, ಕ್ಷೇಮಕರವಾದ ದಾರಿ ಕಾಣಿಸುತ್ತೆ. ಆ ದಾರಿಯಲ್ಲಿ ನಡೆಯುವಾಗ ದೇವರ ಕರಗಳು ನಿನ್ನ ಮೇಲಿರುತ್ತೆ, ದೇವರ ಸಾನ್ನಿಧ್ಯ ಜೊತೆಯಲ್ಲಿರುತ್ತೆ. ಯಾವಾಗ ಟ್ರೈನು ಟ್ರ್ಯಾಕ್ ಮೇಲೆ ಹೋಗುತ್ತೋ ಅಲ್ಲಿ ಹೋಗುವ ದಾರಿನಲ್ಲಿ ಬೇಕಾದಷ್ಟು ಸ್ಟೇಷನ್ಗಳು ಸಿಗುತ್ತೆ, ಎಲ್ಲ ಸಿಗುತ್ತೆ. ಟ್ರ್ಯಾಕಿಂದ ಕೆಳಗಡೆ ಇದ್ದು ಅಲ್ಲೇ ಇದ್ಬಿಟ್ರೆ ಹಾರ್ನ್ ನೋಡಿಕೊಂಡು ಶಬ್ದ ಮಾಡಿಕೊಂಡು ನೀರು ಸಿಗಲ್ಲ, ಬ್ರೇಕ್ಫಾಸ್ಟು ಸಿಗಲ್ಲ, ನಾಷ್ಟನೂ ಸಿಗೋದಿಲ್ಲ, ಒಂದು ಸ್ಟೇಷನು ಸಿಗೋದಿಲ್ಲ, ಸ್ಟೇಷನ್ ಮಾಸ್ಟ್ರು ಸಿಗೋಲ್ಲ, ಯಾರೂ ಸಿಗೋದಿಲ್ಲ, ಸಿಗ್ನಲ್ಲು ಸಿಗೋದಿಲ್ಲ, ಏನೂ ಸಿಗೋದಿಲ್ಲ. ಬರೀ ಬಿಸಿಲು ಮಳೆ, ಬಿಸಿಲು ಮಳೆ, ಬಿಸಿಲು ಮಳೆ. ಟ್ರ್ಯಾಕಲ್ಲಿ ಹೋಗಬೇಕು. ಪ್ರತಿಯೊಂದು ವಾಹನಕ್ಕೂ ಅದರದೇ ಆದ ದಾರಿ ಇದೆ. ಕ್ರೈಸ್ತರಾದ ನಮಗೊಂದು ದಾರಿ ಇದೆ, ವಿಶ್ವಾಸದ ದಾರಿ. ಆ ದಾರಿ ಬಗ್ಗೆ ನಾವು ತುಂಬ ಕಲೀಲಿಕ್ಕಿದೆ. ಆ ದಾರಿ ಹೇಗಿರುತ್ತೆ ನಾವು ಕಲಿಬೇಕು. ಆದರೆ ಇಷ್ಟೇ ತಿಳ್ಕೊಳ್ಳಿ, ನಮಗಿರುವ ದಾರಿ ವಿಶ್ವಾಸದ ದಾರಿ. ಈ ವಿಶ್ವಾಸದ ದಾರಿ ನಮಗೆ ಹೇಗೆ ಕಾಣಿಸುತ್ತೆ, ಹೇಗೆ ತಿಳ್ಕೊಳ್ಳೋದು? ವಾಕ್ಯೋಪದೇಶದ ಮುಖಾಂತರ, ವಾಕ್ಯದ ಮುಖಾಂತರ, ದೇವರ ವಚನದ ಮುಖಾಂತರ ನಮಗೆ ಆ ದಾರಿ ಕಾಣಿಸುತ್ತೆ. ಕಂಡ ಮೇಲೆ ನಡೆಯೋದು ಯಾರಿಗೆ ಬಿಟ್ಟಿದ್ದು? ನನಗೆ ಬಿಟ್ಟಿದ್ದು. ನಾನು ಹೆಜ್ಜೆ ಇಟ್ಟರೆ ನಡೆಸೋದು ಯಾರಿಗೆ ಬಿಟ್ಟಿದ್ದು? ದೇವರಿಗೆ ಬಿಟ್ಟಿದ್ದು. ಆಗ ದೇವರು ನಡೆಸ್ತಾರೆ. ಅದೇ ದೇವರು ಹೇಳಿದ್ದು ಪ್ರಾರಂಭದಲ್ಲಿ, ದಾರಿ ತೋರಿಸೋನು ನಾನೇ, ನಡೆಸೋನು ನಾನೇ. ಆದರೆ ದಾರಿ ತೋರಿಸಿದ ದಾರಿಗೆ ನೀನು ಹೆಜ್ಜೆ ಇಟ್ಟಿಲ್ಲ ಅಂದರೆ ನಾನು ಹೆಂಗೆ ನಡೆಸಲಿ? ನಿನ್ನ ದಾರಿಲಿ ನಾನು ನಿನ್ನನ್ನು ನಡೆಸಲ್ಲ. ನಾವೆಲ್ಲ ದೇವರಿಂದ ಏನು ಆಸೆ ಪಡ್ತೀವಿ ಗೊತ್ತಾ? ದೇವರೇ, ನನ್ನ ದಾರಿಗೆ ನೀನು ಬಾ, ಕಮ್ ಇನ್ ಟು ಮೈ ವೇ ಆ್ಯಂಡ್ ಲೀಡ್ ಮೀ ಇನ್ ದಿಸ್ ವೇ. ನನಗೆ ಈ ದಾರಿ ತುಂಬ ಇಷ್ಟ ದೇವರೇ, ಈ ದಾರಿಯಲ್ಲಿ ನನ್ನನ್ನು ನಡೆಸಿ. ದೇವರು ಹೇಳ್ತಾರೆ, ನಾನು ಬರಲ್ಲ. ನನ್ನ ದಾರಿಗಳು ನಿನ್ನ ದಾರಿಗಳಂತೆ ಅಲ್ಲ. ನಿನ್ನ ದಾರಿಗಳೆಲ್ಲವೂ ವಿನಾಶಕ್ಕೆ ಹೋಗುವ ದಾರಿಗಳು, ಪಾಪಮಯವಾದ ದಾರಿಗಳು. ನಾನು ಪರಿಶುದ್ಧನಾದ ದೇವರು, ನಿತ್ಯತೆಯಲ್ಲಿ ವಾಸ ಮಾಡುವವನು. ನಾನು ನಿನ್ನನ್ನು ನಡೆಸೋದಾದರೆ ನನ್ನ ದಾರಿಯಲ್ಲೇ ನಿನ್ನನ್ನು ನಡೆಸೋದು. ಆದ್ದರಿಂದ ಯೇಸು ಹೇಳ್ತಾರೆ, ನನ್ನ ದಾರಿಗೆ ನೀನು ಬಾ, ಆಗ ನಾನು ನಿನ್ನ ಜೊತೆಯಲ್ಲಿದ್ದು ನನ್ನ ದಾರಿಯಲ್ಲಿ ನಡೆಸ್ತೇನೆ. ಆಗ ನಿನಗೆ ಶಾಂತಿ ಸಮೃದ್ಧಿಯಾಗಿ ಇರುತ್ತೆ, ಸಮಾಧಾನ ಸಮೃದ್ಧಿಯಾಗಿ ಇರುತ್ತೆ. ಅಲ್ಲಿ ಟೆನ್ಷನ್ ಕೊಡೋರು ಇರಲ್ಲ. ನಾನಿರ್ತೀನಿ, ಐ ವಿಲ್ ಬಿ ವಿತ್ ಯು. ಎಲ್ಲಿಯವರೆಗೆ? ಯುಗದ ಸಮಾಪ್ತಿಯವರೆಗೂ, ಯುಗಾಂತ್ಯದವರೆಗೂ, ಕೊನೆಯವರೆಗೂ ನಾನು ನಿನ್ನ ಜೊತೆಯಲ್ಲಿರ್ತೇನೆ. ಆದರೆ ಎಚ್ಚೆತ್ಕೊಳ್ಳಿ, ಅಂತಿಮ ಕಾಲದ ಒಂದು ಸೂಚನೆ, ಅನೇಕರು ಈ ದಾರಿಯಿಂದ ಹೊರಗಡೆ ಬೀಳ್ತಾರೆ, ವಿಶ್ವಾಸ ಭ್ರಷ್ಟರಾಗ್ತಾರೆ. ಈ ದಾರಿಯಿಂದ ಅನೇಕರು ಹೊರಗೆ ಬಿದ್ದುಬಿಟ್ಟಿದ್ದಾರೆ, ವಿಶ್ವಾಸ ಭ್ರಷ್ಟರಾಗಿ ಇದ್ದಾರೆ. ಒಂದು ಕನಸಿನ ಲೋಕದಲ್ಲಿ ವಿಶ್ವಾಸಿಗಳು ಅಂತ ತಿಳ್ಕೊಂಡು ಬದುಕ್ತಾ ಇದ್ದಾರೆ, ಆದರೆ ವಿಶ್ವಾಸಿಗಳಲ್ಲ. ಒಂದು ಕನಸಿನ ಜೀವನ ಜೀವಿಸ್ತಾ ಇದ್ದಾರೆ, ಕ್ರೈಸ್ತ ಜೀವನ, ಆದರೆ ಕ್ರೈಸ್ತರಲ್ಲ. ನೋಡಲಿಕ್ಕೆ ಕ್ರೈಸ್ತರ ಥರ, ನೋಡಲಿಕ್ಕೆ ವಿಶ್ವಾಸಿಗಳ ಥರ, ಆದರೆ ಅಲ್ಲ. ಮೋಸ ಹೋಗಬೇಡಿ, ಯಾರನ್ನೂ ನೋಡಿ ಮೋಸ ಹೋಗಬೇಡಿ. ಅವರೆಲ್ಲ ಹಾಗಿದಾರಲ್ಲ, ಇವರೆಲ್ಲ ಹೀಗಿದಾರಲ್ಲ, ಯಾರು ನೋಡಬೇಡಿ, ಒಬ್ಬರನ್ನ ಮಾತ್ರ ನೋಡಿ. ವಿಶ್ವಾಸದ ನಾಯಕ ಒಬ್ಬರೇ ನಮಗೆ, ಯೇಸು ಮಾತ್ರ.
He is the pioneer of our faith. He alone, Christ Jesus alone is the pioneer of our faith. ನಮ್ಮ ವಿಶ್ವಾಸದ ಮುಖಂಡ ಯೇಸು ಮಾತ್ರ. ಆತನನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನೋಡಿದರೆ ಬೀಳ್ತೀರಿ ಕೆಳಗಡೆ. ನಾವು ಬಿದ್ದುಬಿಟ್ಟಿದ್ದೀವಿ, ಈಗ ಎದ್ದೇಳಬೇಕೀಗ. ದೇವರು ಹೇಳ್ತಾರೆ, ಎದ್ದೇಳ ಮೇಲೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ನಡೀಲಿಕ್ಕೆ. ಎದ್ದೇಳೋಣ, ಪ್ರಾರ್ಥಿಸೋಣ. ಪ್ರೀತಿಮಯನಾದ ದೇವರೇ, ನೀವು ನಮಗೆ ಕೊಟ್ಟ ಸತ್ಯವಚನಗಳಿಗಾಗಿ ಸ್ತೋತ್ರಪ್ಪ. ಎಷ್ಟೋ ಬಾರಿ ಕರ್ತನೆ, ನಿನ್ನ ಒಂದು ದಾರಿಯಿಂದ ನಾವು ತಪ್ಪಿ ಹೋದಾಗ ನೀನು ಮತ್ತೆ ಮತ್ತೆ ನಮ್ಮ ಹಿಂದೆ ಬಂದು ನಿನ್ನ ವಾಕ್ಯ ಉಪದೇಶದ ಮುಖಾಂತರ ನಮ್ಮನ್ನು ಸವರಿ ನಾವು ನಡೆಯಬೇಕಾದ ಆ ಸುರಕ್ಷಿತವಾದ ದಾರಿಯನ್ನು ನೀವು ನಮಗೆ ತೋರಿಸಿಕೊಡ್ತಾ ಇದ್ದೀರಿ ಅಪ್ಪ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ನಿನ್ನ ಪ್ರತಿಯೊಂದು ವಾಕ್ಯಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ನಮ್ಮೊಂದಿಗೆ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ವಾಕ್ಯಗಳು ನಮಗೆ ಸಿಗದೇ ಇದ್ದಿದ್ದರೆ ನಮಗೆ ಬಂದೊದಗಿದ ಆಪತ್ತಿನಲ್ಲಿ ನಾವು ಹಾಗೆ ನಾಶವಾಗಿ ಹೋಗ್ತಾ ಇದ್ವಿ ಸ್ವಾಮಿ. ಇಂದು ನಿಮ್ಮ ವಚನಗಳು ನಮಗೆ ಸಿಕ್ಕಿರುವುದರಿಂದ ನಾವು ಬದುಕಿದ್ದೇವೆ ಅಪ್ಪ. ಮಾನವನು ಜೀವಿಸುವುದು ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರ ಬಾಯಿಯಿಂದ ಹೊರಟು ಬರುವ ಪ್ರತಿಯೊಂದು ನುಡಿಯಿಂದ ಎಂಬ ವಚನದ ಹಾಗೆ ಕರ್ತನಾದ ದೇವರೇ, ನಿನ್ನ ಬಾಯಿಯಿಂದ ಹೊರಟು ಬಂದ ಒಂದೊಂದು ವಾಕ್ಯದ ಮುಖಾಂತರ ನಾವು ಬದುಕುವಂತೆ ಮಾಡ್ತಾ ಇದ್ದೀರಿ ಸ್ವಾಮಿ. ಒಂದು ವೇಳೆ ನಿನ್ನ ವಚನ ಸಿಗದೇ ಇದ್ದರೆ ನಾವು ಕೂಡ ಒಂದು ಕನಸಿನ ಲೋಕದಲ್ಲಿ ಕನಸಿನ ಕ್ರೈಸ್ತರಾಗಿ ವಂಚನೆಗೊಳಗಾಗಿ ಅನ್ಯಾಯ ತೀರ್ಪಿಗೆ ಒಳಗಾಗ್ತಾ ಇದ್ವಿ. ಆದರೆ ದೇವರೇ, ನೀವು ನಮ್ಮನ್ನು ಎಚ್ಚರಿಸ್ತಾ ಇದ್ದೀರಿ ಅಪ್ಪ. ನೀವು ನಮ್ಮನ್ನು ಪವಿತ್ರೀಕರಿಸ್ತಾ ಇದ್ದೀರಿ ಅಪ್ಪ. ನೀವು ನಮ್ಮನ್ನು ಮುನ್ನಡೆಸ್ತಾ ಇದ್ದೀರಿ ಕರ್ತನೆ. ಈ ನಿಮ್ಮ ನಡೆಸುವಿಕೆಯಲ್ಲಿ ನಡೆಯಲು ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಿರಿ. ಪವಿತ್ರಾತ್ಮರೇ, ನಮ್ಮನ್ನು ಶಕ್ತಿಪಡಿಸಿರಿ. ಫಿಲ್ ಅಸ್ ಲಾರ್ಡ್ ವಿತ್ ಯುವರ್ ಪವರ್. ನಿಮ್ಮ ಶಕ್ತಿಯಿಂದ ನಮ್ಮನ್ನು ತುಂಬಿಸು ಕರ್ತನೆ. ಪೂರ್ಣ ಹೃದಯದಿಂದ ಎಲ್ಲ ಸಮಯದಲ್ಲೂ ಎಲ್ಲ ಸಂದರ್ಭದಲ್ಲಿಯೂ ಕರ್ತನೆ, ನಿನ್ನನ್ನು ಪ್ರೀತಿಸಲು ಬೇಕಾದ ಶಕ್ತಿಯಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ. ಪ್ರತಿಯೊಬ್ಬರು ಬಲಗೊಳ್ಳಲಿ. ಎಲ್ಲ ವಿಧವಾದ ದೇವರ ಆಜ್ಞೆಗಳಿಗೆ ವಿರುದ್ಧವಾದ ಕಾರ್ಯದಿಂದ ದೇವರ ಮಕ್ಕಳು ಬೇರ್ಪಟ್ಟು ಬದುಕಲಿ. ಹಾಲೆಲ್ಲೂಯ. ಯೇಸುವೇ ಸ್ತೋತ್ರ. ನೀನೊಬ್ಬನೇ ಜೀವವುಳ್ಳ ಸೃಷ್ಟಿಕರ್ತನಾದ, ಎಂದೆಂದಿಗೂ ಜೀವಿಸುವಂತಹ, ಇರುವಾತನು ಇದ್ದಾತನು ಬರುವಾತನೂ ಆದ ಸರ್ವಶಕ್ತನಾದ ಆತ್ಮಸ್ವರೂಪನಾದ ಏಕೈಕ ದೇವರಾಗಿದ್ದೀಯಪ್ಪ. ನಿನ್ನೊಬ್ಬನನ್ನೇ ಆರಾಧಿಸುತ್ತಾ, ನಿನ್ನ ಆಜ್ಞೆಗಳನ್ನು ಅನುಸರಿಸುತ್ತಾ, ನಿನ್ನನ್ನೇ ಪ್ರೀತಿಸುತ್ತಾ, ನಿನ್ನ ಮಾರ್ಗದಲ್ಲಿ ನಡೆಯಲು ಬೇಕಾದ ಆತ್ಮನ ಬಲ ಒಬ್ಬೊಬ್ಬರಲ್ಲಿ ಸ್ವೀಕಾರ ಆಗಲಿ ಯೇಸು ನಾಮದಲ್ಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಆ ಕೃಪೆ ತುಂಬಲ್ಪಡಲಿ. ಆ ಒಂದು ಕಟಾಕ್ಷ ಸ್ವೀಕಾರವಾಗಲಿ. ನಿನ್ನ ಕೃಪಾ ಕಟಾಕ್ಷ ಪ್ರತಿಯೊಂದು ಮಕ್ಕಳಲ್ಲಿಯೂ ತುಂಬಲ್ಪಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ದೇವರ ಆಲೋಚನೆಗಳಿಗೆ ವಿರುದ್ಧವಾಗಿರುವ ಎಲ್ಲ ಆಲೋಚನೆಗಳು ನಾಶವಾಗಲಿ. ನಮ್ಮಲ್ಲಿ, ನನ್ನಲ್ಲಿ, ನಮ್ಮೊಬ್ಬೊಬ್ಬರಲ್ಲಿ ದೇವರ ಆಲೋಚನೆಗಳಿಗೆ ವಿರುದ್ಧವಾದ ಆಲೋಚನೆಗಳು ಏನೆಲ್ಲ ಇದೆಯೋ ಅದೆಲ್ಲವೂ ನಾಶವಾಗಿ ಹೋಗಲಿ. ನಮ್ಮ ಮಾರ್ಗಗಳಲ್ಲಿ ನಾವು ನಡೆಯದೆ, ದೇವರೇ, ನೀನು ನಮಗಾಗಿ ಇಟ್ಟ ಮಾರ್ಗದಲ್ಲಿ ಮಾತ್ರ ನಾವು ಒಬ್ಬೊಬ್ಬರು ನಡೆಯುವಂತೆ ಬೇಕಾದ ಆತ್ಮನ ಜ್ಞಾನ ನಮ್ಮೊಬ್ಬೊಬ್ಬರಲ್ಲಿ ತುಂಬಲ್ಪಡಲಿ ಅಪ್ಪ. ಆ ಒಂದು ಬೆಳಕು ಕಾಣುವಂತೆ ಆಗಲಿ ಕರ್ತನೆ. ನಿನ್ನ ಮಾರ್ಗವನ್ನು ನಮಗೆ ತೋರಿಸಪ್ಪ ಅಂದು ಮೋಶೆ ಕೇಳಿದ. ನಿನ್ನ ಮಾರ್ಗವನ್ನು ನಮಗೆ ತೋರಿಸು ಎಂದು ಕೇಳಿದ ಕರ್ತನೆಯಿಂದ ನಾವು ಕೇಳ್ತಾ ಇದ್ದೇವೆ. ಅಬ್ರಹಾಮ್, ಇಸಾಕ್, ಯಾಕೋಬನ ದೇವರೇ, ಮೋಶೆಯ ದೇವರೇ, ದಾವೀದ ದಾನಿಯೇಲನ ದೇವರೇ, ಅವರಿಗೆ ಪರಲೋಕದ ದಾರಿಯನ್ನು ತೋರಿಸಿ ನಡೆಸಿದಾತನೇ, ನಮಗೂ ಕೂಡ ನಿನ್ನ ದಾರಿಯನ್ನು ತೋರಿಸಿಕೊಡಪ್ಪ. ನಮ್ಮ ಕಣ್ಣಿನಿಂದ ಅಂಧತೆಯನ್ನು ತೆಗೆದು ಹಾಕು. ಪರಿಶುದ್ಧ ಆತ್ಮನೇ, ನಮಗೆ ಸಹಾಯ ಮಾಡಿರಿ. ಇನ್ನೂ ಹೆಚ್ಚಾಗಿ ನಿನ್ನ ದಾರಿಯನ್ನು ನಾವು ನೋಡುವಂತೆ, ನಿನ್ನ ದಾರಿಯಲ್ಲಿ ನಾವು ನಡೆಯುವಂತೆ, ನಿನ್ನ ಚಿತ್ತವನ್ನು ನೆರವೇರಿಸುವಂತೆ ಕರ್ತನೇ, ನಮ್ಮೊಬ್ಬೊಬ್ಬರ ಕಣ್ಣುಗಳಿಗೆ, ಅಂತರಂಗದ ಕಣ್ಣುಗಳಿಗೆ ಬೆಳಕನ್ನು ನೀಡು ಕರ್ತನೆ. ಬೆಳಕನ್ನು ನೀಡಪ್ಪ. ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಪ್ಪ. ಇನ್ನು ಹೆಚ್ಚಾಗಿ ಯೇಸುವೆ, ನಿನ್ನನ್ನು ಪ್ರೀತಿ ಮಾಡಬೇಕಪ್ಪ. ಪಾಪ ಜೀವಿತಕ್ಕೆ ವಿಮುಖನಾಗಬೇಕಪ್ಪ. ಅಂತ ಒಂದು ಅಭಿಷೇಕದಿಂದ ನಮ್ಮನ್ನು ತುಂಬಿಸಿರಿಯಪ್ಪ. ಅಂತ ಒಂದು ಬಲದಿಂದ ನಮ್ಮನ್ನು ತುಂಬಿಸಿರಿಯಪ್ಪ. ಹಾಲೆಲೂಯ. ಸ್ತೋತ್ರ. ಪರಿಶುದ್ಧ ಆತ್ಮನೇ ಸ್ತೋತ್ರ. ನಮ್ಮ ಚಿತ್ತದಂತೆ ನಡೆಯಬಾರದಪ್ಪ. ನಿನ್ನ ಚಿತ್ತದಂತೆ, ನಿನ್ನ ಮಾರ್ಗದಲ್ಲಿ ನಾವು ನಡೆಯುವರಾಗಬೇಕಪ್ಪ. ಅಂತ ಒಂದು ಬಲ ತುಂಬಿಸಿರಿ ಕರ್ತನೆ, ತುಂಬಿಸಿರಿಯಪ್ಪ. ನಮ್ಮೊಬ್ಬೊಬ್ಬರಲ್ಲಿ ಆ ಬಲ ಸ್ವೀಕಾರವಾಗಲಿ. ಹಾಲೆಲೂಯ. ಯೇಸುವೇ ಸ್ತೋತ್ರ. ನಿನ್ನ ಮಾರ್ಗ ಕಾಣುವಂತೆ ನಮ್ಮ ಕಣ್ಣುಗಳು ತೆರೆಯಲ್ಪಡಲಿ ಅಪ್ಪ. ನಿನ್ನ ಮಾರ್ಗಗಳು ಕಾಣುವಂತೆ ಕರ್ತನೆ, ನಮ್ಮ ಕಣ್ಣುಗಳು ತೆರೆಯಲ್ಪಡಲಿ ಯೇಸು ನಾಮದಲ್ಲಿ. ಹಾಲೆಲೂಯ. ಸ್ತೋತ್ರ. ಪರಿಶುದ್ಧ ಆತ್ಮನೇ ಸ್ತೋತ್ರ. ಪಾವನಾತ್ಮನೇ ಸ್ತೋತ್ರ. ಒಳ್ಳೆಯ ದೇವರೇ ಸ್ತೋತ್ರ. ಪ್ರೀತಿ ಸ್ವರೂಪನೇ ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಈ ದಿನ ಕರ್ತನೆ, ನಮ್ಮೊಬ್ಬೊಬ್ಬರೊಂದಿಗೂ ವೈಯಕ್ತಿಕವಾಗಿ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ನೀವು ನಮ್ಮನ್ನು ಈ ಸ್ಥಳಕ್ಕೆ ಕರೆದು
ಕರೆದುಕೊಂಡು ಬಂದು ನಮ್ಮೊಂದಿಗೆ ಮಾತನಾಡಿ ನಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನು ಲಯ ಮಾಡಿ ಬೆಳಕನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್ ಫಾರ್ ದ್ಯಾಟ್ ಲೈಟ್ ಲಾರ್ಡ್. ಯೇಸುವೆ, ನಮ್ಮ ಅಂತರಂಗವನ್ನು ಬೆಳಗಿಸಿದ್ದಕ್ಕಾಗಿ ಸ್ತೋತ್ರ. ಮಾನವರೆಲ್ಲರನ್ನ ಬೆಳಗಿಸಲು ಜಗತ್ತಿಗೆ ಆಗಮಿಸಿದ ಜಗಜ್ಯೋತಿಯಾದ ಯೇಸುವೆ, ನಮ್ಮನ್ನು ಈ ದಿನ ಇನ್ನೂ ಹೆಚ್ಚಾಗಿ ಬೆಳಗಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಫಾರ್ ಎನ್ಲೈಟನಿಂಗ್ ಅಸ್ ಲಾರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಫಾರ್ ಎನ್ಲೈಟನಿಂಗ್ ಅವರ್ ಹಾರ್ಟ್ಸ್ ಆ್ಯಂಡ್ ಮೈಂಡ್ಸ್ ವಿತ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮುಖಾಂತರ ನಮ್ಮ ಅಂತರಂಗವನ್ನು ಪ್ರಕಾಶಿಸಿದ ಪವಿತ್ರ ಆತ್ಮನೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಎಲ್ಲ ಜನರು ಕರ್ತನೆ ನಿನ್ನ ವಾಕ್ಯದ ಬೆಳಕು ಕಾಣುವಂತೆ ಅಂಧತ್ವ ನೀಗಿ ಹೋಗಲಿ ಯೇಸು ನಾಮದಲ್ಲಿ. ಆತ್ಮಿಕ ಕುರುಡುತನ ಲಯವಾಗಲಿ. ಪ್ರತಿಯೊಬ್ಬರ ಮನೋನೇತ್ರಗಳು ತೆರೆಯಲ್ಪಡಲಿ. ದೇವರು ನಮಗಾಗಿ ಇಟ್ಟಿರುವ ವಿಶ್ವಾಸದ ದಾರಿಯಲ್ಲಿ ಪ್ರತಿಯೊಬ್ಬರು ಚಲಿಸುವಂತೆ ಆಗಲಿ. ಚಲಿಸಲು ಬೇಕಾದ ಬಲ ಆತ್ಮದಲ್ಲಿ ತುಂಬಲ್ಪಡಲಿ. ಅಂತರಂಗದಲ್ಲಿ ಸ್ವೀಕಾರವಾಗಲಿ. ಹಾಲೆಲೂಯಾ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ನೀನು ಕಟ್ಟಿರುವ ಸಭೆ ಬಲಗೊಳ್ಳಲಿ ಅಪ್ಪ. ಯೇಸು ನಾಮದಲ್ಲಿ ದೇವರ ಸಭೆ ಬಲಗೊಳ್ಳಲಿ. ದೇವ ಜನರು ಬಲಗೊಳ್ಳಲಿ. ದೇವರ ಮಕ್ಕಳು ಜ್ಞಾನವಂತರಾಗಲಿ. ಹಾಲೆಲೂಯಾ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಕರ್ತನಾದ ದೇವರೇ ಸ್ತೋತ್ರ. ಸರ್ವಶಕ್ತನಾದ ದೇವರೇ ಸ್ತೋತ್ರ. ಹಾಲೆಲೂಯಾ. ಒಳ್ಳೆಯ ದೇವರೇ ಸ್ತೋತ್ರ ಅಪ್ಪ. ಹಾಲೆಲೂಯಾ. ಒಳ್ಳೆಯ ಕರ್ತನೇ ಸ್ತೋತ್ರ. ಪರಿಶುದ್ಧ ಆತ್ಮನೇ ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ ಸ್ತೋತ್ರ. ದಾರಿ ತಪ್ಪಿ ಅಲೆಯುತ್ತಿದ್ದಾಗ ದೇವರೇ, ನೀವು ನಮ್ಮನ್ನು ಸರಿದಾರಿಯಲ್ಲಿ ನಡೆಸಲು ಬೇಕಾದ ವಚನಗಳನ್ನು ಕೊಟ್ಟಿದ್ದೀರಿ ಅಪ್ಪ. ದೇವರೇ, ಬಲ ಕೊಡಿಯಪ್ಪ. ಆ ವಾಕ್ಯವನ್ನು ಹಿಡಿದುಕೊಂಡು ಬದುಕಲು ಬೇಕಾದ ಶಕ್ತಿಯಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ. ನೀವು ದಾರಿ ತೋರಿಸಿಕೊಟ್ಟಿದ್ದೀರಿ ಅಪ್ಪ. ಆ ದಾರಿಯಲ್ಲಿ ಹೆಜ್ಜೆ ಇಡಲು ಬಲ ಕೊಡಿ ಸ್ವಾಮಿ. ನಿನ್ನ ಬಲವಿದ್ದರೆ ಮಾತ್ರ ಸಾಧ್ಯ ಕರ್ತನೆ. ಆ ಬಲಕ್ಕಾಗಿ ಕೇಳ್ತಾ ಇದ್ದೇವಪ್ಪ. ನಿನ್ನ ದಾರಿಯಲ್ಲಿ ನಡೆಯಲು ನಮ್ಮನ್ನು ಬಲಪಡಿಸಿರಿ ಅಪ್ಪ, ಬಲಪಡಿಸಿರಿ ಅಪ್ಪ, ಬಲಪಡಿಸ್ರಿ ಕರ್ತನೆ. ಮನಸ್ಸಿದೆಯಪ್ಪ, ಆದರೆ ಬಲ ಸಾಕಾಗ್ತಾ ಇಲ್ಲ ಸ್ವಾಮಿ. ನಮ್ಮ ಬಲದಿಂದ ಆಗ್ತಾ ಇಲ್ಲ ಕರ್ತನೆ. ನಿನ್ನ ಬಲಪಡಿಸು ಕರ್ತನೆ. ಒಬ್ಬೊಬ್ಬರು ಬಲ ಹೊಂದಿಕೊಳ್ಳುವಂತೆ ಆಗಲಿ ಅಪ್ಪ. ಪ್ರತಿಯೊಬ್ಬರಲ್ಲಿ ಆ ಬಲ ತುಂಬಲ್ಪಡಲಿ ಅಪ್ಪ. ಆ ಬಲ ನನ್ನಲ್ಲಿ ಸ್ವೀಕಾರವಾಗಲಿ ಅಪ್ಪ, ನನ್ನಲ್ಲಿಯೂ ಸ್ವೀಕಾರವಾಗಲಿ, ಎಲ್ಲರಲ್ಲಿಯೂ ಸ್ವೀಕಾರವಾಗಲಿ ಅಪ್ಪ. ಸ್ತೋತ್ರ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಪರಿಶುದ್ಧಾತ್ಮರೇ. ಹಾಲೆಲೂಯಾ. ಹೋಲಿ ಸ್ಪಿರಿಟ್. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದನ್ನು ಹೊಂದಿಕೊಂಡಿದ್ದೇವೆ.